ಪ್ರಾಣಾಂ ವಿಷಯತ್ವಮೇತಿ ಲೋಕೇಶು ಯತ್ತತ್ವಮತೀಂದ್ರಿಯಂಚ ಕೃತ್ಸ್ನಸ್ಯ ತಸ್ಯ ಪ್ರತಿಪತ್ತಿ ಹೇತುಃ ವಾಗ್ದೇವತಾ ಸಾ ಮಯಿ ಸನ್ನಿಧತ್ತಾಂ. ನಮಸ್ಕಾರ. ನಿನ್ನೆ ಕುಟುಂಬ ಜೀವನಕ್ಕೂ ಮತ್ತು ಆಚಾರಕ್ಕೂ ಇರುವಂಥ ಒಂದು ನಿಕಟವಾದ ಸಂಬಂಧವನ್ನು ನಾವು ಆಲೋಚನೆ ಮಾಡ್ತಾ ಇದ್ದೆವು. ಪ್ರಾಸಂಗಿಕವಾಗಿ ಪರಂಪರೆ ಮತ್ತು ಆಚಾರ ಅವುಗಳ ವ್ಯತ್ಯಾಸ ಏನು ಎಂಬುದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಗ್ರಹಿಸಿದ್ದೇವೆ. ಪರಂಪರೆ ಎಂಬುದು ಪರಂ ಅಂತ ಆಮೇಲೆ ಅಂತ ಒಬ್ಬರನ್ನೊಬ್ಬರು ಅನುಕರಿಸ್ತಾ ಬಂದಿರುವಂತಹ ಒಂದು ಕ್ರಮ ಆಗಿರುತ್ತೆ. ಆದ್ದರಿಂದ ಪರಂಪರೆಯ ಹಿನ್ನೆಲೆಯಲ್ಲಿ ವಿವೇಕಪೂರ್ವಕವಾದಂತಹ ಒಂದು ಕಾಳಜಿ ಇರುತ್ತೆ ಅಂತ ಹೇಳೋಕ್ಕಾಗೋಲ್ಲ. ಸಂಪ್ರದಾಯ ಎಲ್ಲ ಪರಂಪರೆಯೇ, ಆದರೆ ಪರಂಪರೆ ಎಲ್ಲ ಸಂಪ್ರದಾಯ ಆಗೋಲ್ಲ. ಸಂಪ್ರದಾಯದಲ್ಲಿ ಸಮ್ಯಕ್ ಪ್ರದೀಯತೆ ಇತಿ ಸಂಪ್ರದಾಯ, ಒಂದು ವಿವೇಚನೆ ಇರುತ್ತೆ. ವಿವೇಚನೆಯಿಂದ ಬಹಳ ಕಾಳಜಿಯಿಂದ ಪ್ರಾಮಾಣಿಕತೆಯಿಂದ ಮುಂದಿನ ಜನಾಂಗಕ್ಕೆ ನಾವು ವಹಿಸ್ಕೊಡೋದು ಸಂಪ್ರದಾಯ ಆಗತ್ತೆ. ಆದ್ದರಿಂದ ಪರಂಪರೆಗಿಂತ ಸಂಪ್ರದಾಯ ಬಹಳ ಶ್ರೇಷ್ಠವಾದದ್ದು ಮತ್ತು ಪ್ರಾಮಾಣಿಕವಾದದ್ದು. ಈ ಸಂಪ್ರದಾಯ ಎನ್ನುವುದು ನಿಜವಾಗಿ ಕುಟುಂಬವನ್ನು ಆಶ್ರಯಿಸಿಕೊಂಡಿರುತ್ತೆ, ಕುಟುಂಬವನ್ನು ಕಾಪಾಡುವಂಥ ಅಂಶವಾಗಿರುತ್ತೆ ಅದು. ಅದಕ್ಕಾಗಿ ಸಂಪ್ರದಾಯವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಮ್ಮ ಹಿಂದಿನವರೆಲ್ಲ ಮಾಡ್ತಾಯಿದ್ರು. ಒಂದು ಮಾತಿದೆ, ರೋಮಾಂಚಕವಾದ ಮಾತು. ತಮ್ಮ ತಲೆಯನ್ನು ಕತ್ತರಿಸಿಕೊಟ್ಟರೆ ಹೊರತು ಹಿಂದಿನವರು ಶಿಖೆಯನ್ನು ಕತ್ತರಿಸಿಕೊಡಲಿಲ್ಲ ಅಂತ. ಈಗ ನಾವು ಈ ತಲೆಮಾರಿನವರು, ಅಂದರೆ ತಲೆ ಮಾರಿಕೊಂಡವರು, ತಲೆ ಉಳಿಸ್ಕೊಂಡಿದ್ದೇವೆ, ಶಿಖೆಯನ್ನು ಕತ್ತರಿಸಿಕೊಟ್ಟಿದ್ದೇವೆ. ನನಗೆ ಆ ಮಾತನ್ನು ಓದುವಾಗ ರೋಮಾಂಚ ಆಯಿತು. ಯಾಕೆಂದರೆ ಅಂತಹ ಒತ್ತಡಗಳು, ಅಂತಹ ಆಕ್ರಮಣಗಳಾದಾಗ ಆ ಹಿಂದಿನವರಿಗೆ ಎಷ್ಟು ನಿಷ್ಠೆ ಇತ್ತು ಅಂತಂದರೆ ಅವರು ತಲೆ ಹೋದರೆ ಹೋಗಲಿ, ಅದರ ಶಿಖೆ ಉಳ್ಕೊಳ್ಳಿ ಅಂತ ಪ್ರಯತ್ನ ಮಾಡಿದರು. ಆದ್ದರಿಂದಲೇ ಜಾತಿ ಭೇದ ಇಲ್ಲದೆ, ಆರ್ಥಿಕ ಸ್ಥಿತಿಗತಿಗಳ ಯಾವುದೇ ಭೇದ ಇಲ್ಲದೆ ಎಲ್ಲ ಭಾರತೀಯರು ಶಿಖೆಯನ್ನು ಇಟ್ಟುಕೊಂಡಿದ್ರು. ಶಿಖೆ ಎಂಬುದು ಬ್ರಾಹ್ಮಣರ ಲಕ್ಷಣ ಅಂತ ನಾವು ತಪ್ಪು ತಿಳ್ಕೊಂಡಿದ್ದೇವೆ. ಮಧ್ಯಕಾಲದಲ್ಲಿ ಆದಂತಹ ಪರಿವರ್ತನೆ ಅದು. ಶಿಖಾ ಎಂಬುದು ಅದು ಮನುಷ್ಯರ ಲಕ್ಷಣ ಅದು. ಯಾಕೆ ಅಂದರೆ ಮಸ್ತಿಷ್ಕದ ರಕ್ಷಣೆಗೆ ಶಿಖೆ ಬೇಕಾಗತ್ತೆ ಮತ್ತು ಅಲ್ಲಿರುವ ನರಮಂಡಲದ ಒಂದು ಜಾಗೃತಿಗೆ ಶಿಖೆಯನ್ನು ಬಳಸ್ಕೊಳ್ತಿದ್ರು. ಈಗ ಶಿಖೆಯ ಉಪಯೋಗವೂ ಹೋಯಿತು, ಶಿಖೆಯೂ ಹೋಯಿತು. ಹಾಗಾಗಿ ನಾವು ಅದನ್ನು ಕಳ್ಕೊಂಡಿದ್ದೇವೆ. ನಿಜವಾಗಿ ಸಂಪ್ರದಾಯದ ಅಂಶ ಅದು ಕಳೆದೋಯ್ತು. ನಮ್ಮ ಹಿಂದಿನವರ ಸಂಪ್ರದಾಯ ನಿಷ್ಠೆ ಅದು ಎಷ್ಟಿತ್ತು ಅಂತಂದರೆ ಅಷ್ಟು ಇತ್ತು ಅನ್ನೋದನ್ನು ಜ್ಞಾಪಿಸ್ಕೊಳ್ಳೋದಕ್ಕೆ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಕುಟುಂಬ ಚೆನ್ನಾಗಿ ಉಳಿಬೇಕಿದ್ರೆ ನಮ್ಮಲ್ಲಿ ಆಚಾರ ಉಳ್ಕೊಂಡು ಬರಬೇಕು, ಸಂಪ್ರದಾಯಗಳು ಬೆಳಗಿರಬೇಕು. ಆವಾಗ ಕುಟುಂಬ ಚೆನ್ನಾಗಿದ್ದೇ ಇರುತ್ತೆ, ಕುಟುಂಬ ಹಾಳಾಗೋದಕ್ಕೆ ಅವಕಾಶ ಇರೋದಿಲ್ಲ. ಇಷ್ಟು ನಮ್ಮ ಕಡೆಯಿಂದ ಇರುವಂತಹ ಒಂದು ಹೊಣೆ ಅದು. ಆ ಹೊಣೆಯನ್ನು ಜ್ಞಾಪಿಸಿಕೊಳ್ತಾ ನಾವು ರಾಮಾಯಣದ ಪ್ರಸಂಗಗಳನ್ನು, ಅಯೋಧ್ಯಾಕಾಂಡದ ಪ್ರಸಂಗಗಳನ್ನು ಆಸ್ವಾದನೆ ಮಾಡ್ತಾ ನಾವು ಮುಂದುವರಿತಾ ಇದ್ದೇವೆ. ನಿನ್ನೆ ನಾವು ಕೊನೆಯಲ್ಲಿ ನಿಲ್ಲಿಸ್ಕೊಂಡಿದ್ದು ರಾಮನ ಮಾತಿನಲ್ಲಾಗಿತ್ತು. ದಶರಥ, ಆದಷ್ಟು ಬೇಗ ನಿನಗೆ ಅಭಿಷೇಕ ಮಾಡಬೇಕಪ್ಪ ನಾನು, ಯಾಕೆಂದರೆ ಪುಷ್ಯ ಯೋಗ ನಾಳೆನೇ ಇದೆ. ಆದ್ದರಿಂದ ಅಭಿಷೇಕಕ್ಕೆ ನೀನೀಗ ಸಿದ್ಧ ಆಗಬೇಕು. ನೀನು ಗುರುಗಳ ಉಪದೇಶದಂತೆ ಅವರು ಸಂಕಲ್ಪ ಮಾಡಿಸಿದ ಹಾಗೆ ಉಪವಾಸ, ಜಾಗರಣ, ಮಂಗಲ ಸ್ನಾನ, ಪುಣ್ಯಾಹ ಇತ್ಯಾದಿ ಪೂರ್ವಾಂಗದ ಎಲ್ಲ ಸಿದ್ಧತೆಗಳನ್ನು ನೀನು ಮಾಡಿಕೊಳ್ಬೇಕು ಅಂತ ದಶರಥ ತಿಳಿಸ್ತಾನೆ. ತಿಳಿಸಿದಾಗ ರಾಮ ಯಾವ ಭಾವೋದ್ವೇಗಕ್ಕೂ ಒಳಗಾಗದೆ ತನ್ನ ಕರ್ತವ್ಯ ಅದು ತಂದೆಯಾಗಿ, ಚಕ್ರವರ್ತಿಯಾಗಿ ತನ್ನ ತಲೆಯನ್ನು ಮುಟ್ಟಿ ಆಶೀರ್ವಾದ ಪೂರ್ವಕವಾಗಿ ಶಾಸನ ಮಾಡ್ತಾ ಇದ್ದಾರೆ. ಅದನ್ನು ನಾನು ತಲೆಬಾಗಿ ಶಿರೋಧಾರ್ಯವಾಗಿ ಒಪ್ಪಿಕೊಳ್ಳಬೇಕಾದದ್ದು ತನ್ನ ಕರ್ತವ್ಯ ಅಂತ ರಾಮ ಅದನ್ನು ಕೇಳಿ ತಾಯಿ ಮನೆಗೆ ಬರ್ತಾರೆ, ಕೌಸಲ್ಯ ಅರಮನೆಗೆ ಬರ್ತಾರೆ. ಬರುವಾಗ ಅಷ್ಟರಲ್ಲಿ ಅಲ್ಲಿಗೆ ಲಕ್ಷ್ಮಣ ಬಂದಿದ್ದ. ಸೀತೆಯನ್ನು ಕರೆಸಿಕೊಂಡ್ರಾಗ ಸೀತೆ ರಾಜಮಹಾರಾಜರೆಲ್ಲ ಅರಮನೆಯ ಒಳಗೆ ಪುಟ್ಟ ಪುಟ್ಟ ಮನೆಗಳಿರ್ತವೆ, ಬೇರೆ ಮನೆಯಲ್ಲಿದ್ದಂತಹ ಸೀತೆಯನ್ನು ಕರೆಸ್ಕೊಡ್ತಾರೆ. ಆಗ ಬಂದು ರಾಮ ತಾಯಿಗೆ ಅಭಿವಾದನೆ ಮಾಡಿ
ತಾಯಿಗೆ ಈ ವಿಷಯವನ್ನು ಹೇಳ್ತಾನೆ. ತಂದೆಯವರು ಆಜ್ಞೆ ಮಾಡಿದ್ದಾರೆ, ನಾನು ಸಿಂಹಾಸನವನ್ನು ಆಗತ್ತೆ, ರಾಜ್ಯದ ಅಧಿಕಾರ ಸೂತ್ರವನ್ನು ಕೈಗೆ ಎತ್ತಿಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಾನು ಸೀತೆಯ ಜೊತೆಯಲ್ಲಿ, ಸೀತೆಯನ್ನು ಕರೆಸ್ಕೊಂಡಿದ್ದಾರೆ ಗಮನಿಸಬೇಕು, ಸೀತೆಯ ಜೊತೆಯಲ್ಲಿ ರಾತ್ರಿ ಜಾಗರಣೆ, ಉಪವಾಸ, ಮಂಗಲ ಸ್ನಾನ ಎಲ್ಲ ನಾನು ಮಾಡ್ಕೊಳ್ಬೇಕಾಗಿದೆ. ಅದು ಏನೇನೆಲ್ಲ ಮಾಡಿಸ್ಬೇಕೋ ಸಾಂಪ್ರದಾಯಿಕವಾಗಿ, ಹೆಂಗಸರ ಶಾಸ್ತ್ರ ಅಂತ ನಾವು ಹೇಳ್ತೇವೆ. ನಮ್ಮಲ್ಲಿ ಒಂದು ಮಾತಿದೆ, ಅದು ಹೆಂಗಸರ ಶಾಸ್ತ್ರ ಅಂತ. ಅದೇನದು ಗಂಡಸರ ಶಾಸ್ತ್ರ ಹೆಂಗಸರ ಶಾಸ್ತ್ರ ಅಂತ ಎರಡು ಇರೋಕ್ಕೆ ಸಾಧ್ಯವಾ? ಇರಬಹುದಾ ಅಂತಂದರೆ ಇರಬಹುದು. ಅಂದರೆ ಹೆಂಗಸರು ಅದನ್ನು ನಿರೀಕ್ಷೆಯಲ್ಲಿ ಇಟ್ಟುಕೊಂಡು ಅದನ್ನು ಗಮನಿಸ್ಕೊಂಡು ಮಾಡ್ತಾ ಇರೋದ್ರಿಂದ ಹೆಂಗಸರ ಶಾಸ್ತ್ರ ಅಂತ ಹೇಳಿದ್ದು. ಇದರ ಶಾಸ್ತ್ರದಲ್ಲಿ ಹೆಂಗಸು ಗಂಡಸು ಅಂತ ಏನು ಭೇದ ಇಲ್ಲ, ಅದು ಸಾರ್ವತ್ರಿಕ, ಅದು ಎಲ್ಲರಿಗೂ ಸಂವಾದದ್ದೇ ಅದು. ಆದ್ದರಿಂದ ಏನು ಮಂಗಲ ಸ್ನಾನಾದಿಗಳನ್ನು ಏನು ಮಾಡಬೇಕು, ಸುಗಂಧ ದ್ರವ್ಯ ಲೇಪನ, ಮಂಗಲ ದ್ರವ್ಯ ಲೇಪನ ಇತ್ಯಾದಿಗಳು ಏನೇನಿದೆಯೋ ಅದನ್ನೆಲ್ಲ ಮಾಡಿಸು ಅಂತ ತಾಯಿಯಲ್ಲಿ ಕೇಳ್ತಾರೆ. ಅವಳಿಗೆ ಹರ್ಷ ಉಕ್ಕೇರಿ ಬರುತ್ತೆ, ಬಹಳ ಸಂತೋಷ ಆಗಿಬಿಡತ್ತೆ. ನಿನಗೆ ಪರಿಪಂಥಿಗಳು ಶತ್ರುಗಳು ಇಲ್ಲದೇ ಇರಲಿ ಅಂತ ಆಶೀರ್ವಾದ ಮಾಡ್ತಾಳೆ ಅವಳು. ಇಡೀ ರಾಮಕಥೆಯ ಒಂದು ವಿಸ್ತಾರಕ್ಕೆ ಬೇಕಾದ ಒಂದು ವಸ್ತು ಅದು. ನಿನಗೆ ಪರಿಪಂಥಿಗಳಾದವರು, ಪರಿಪಂಥಿ ಎಂದರೆ ಮಾರ್ಗವನ್ನು ವಿರೋಧಿಸುವವರು ಅಂತ. ಇಡೀ ರಾಮಾಯಣ ಓದುವಾಗ ನಾವು ಮಾರ್ಗವನ್ನು ಬಿಡೋ ಹಾಗಿಲ್ಲ. ಯಾಕೆಂದರೆ ಇದು ರಾಮಾಯಣ ಎಂಬುದು ಒಂದು ಚತುಷ್ಪಥ, ಇವತ್ತಿನ ಚತುಷ್ಪಥದ ಕಲ್ಪನೆ ಅಲ್ಲ ಅದು. ಆದರೆ ಆ ಶಬ್ದ ನಮಗೆ ಬಹಳ ಒಂದು ಪುಲಕವನ್ನು ಕೊಡುವಂಥ ಶಬ್ದ. ಚತುಷ್ಪಥ, ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥವನ್ನು ಪಡೆಯೋದಕ್ಕಿರುವ ಒಂದು ಚತುಷ್ಪಥ ಅದು. ಆದ್ದರಿಂದ ಈ ಚತುಷ್ಪಥದಲ್ಲಿ ಪರಿಪಂಥಿಗಳು, ನಿನ್ನ ಪಥ ಮಾರ್ಗದಲ್ಲಿ ಅಡ್ಡವಾಗಿ ನಿಂತುಕೊಳ್ಳೋರು ಇಲ್ಲದೇ ಇರಲಿ ಅಂತ ಅವಳು ಆಶೀರ್ವಾದ ಮಾಡ್ತಾಳೆ. ಯಾಕೆಂದರೆ ನಿನ್ನ ತಂದೆ, ನೀನು ಒಳ್ಳೆಯ ಶುಭ ನಕ್ಷತ್ರದಲ್ಲಿ ಹುಟ್ಟುಕೊಂಡೇ, ನಿನ್ನ ತಂದೆ ನಿನ್ನ ಗುಣಗಳನ್ನು ಆರಾಧನೆ ಮಾಡ್ತಾರೆ. ಆ ಶಬ್ದವನ್ನು ನಾವು ಗ್ರಹಿಸಬೇಕು. ತಾಯಿ ಈ ಹೊತ್ತಿನಲ್ಲಿ ಹೇಳಿದ ಮಾತದು. ಅಂದರೆ ತನ್ನ ತಾಯ್ತನ ಇಲ್ಲಿಗೆ ಪೂರ್ಣ ಆಯಿತು ಅಂತ ಅವಳಿಗೆ ಅನಿಸಿದೆ. ಒಂದು ಸತ್ಪ್ರಜಾ ಸಂಪತ್ತ್ಯರ್ಥಂ ಅಂತ ಸಂಕಲ್ಪ ಮಾಡಿ ವಿವಾಹ ಆದಂಥವಳು, ವಿವಾಹ ಮಾಡಿಸ್ಕೊಂಡಂಥವಳು, ಅಂತಹ ಒಂದು ಒಳ್ಳೆಯ ಪ್ರಜೆಯನ್ನು ಕೊಟ್ಟಿದ್ದೇನೆ ಅನ್ನುವ ಒಂದು ಸಮಾಧಾನ ಬಂದಿದೆ. ಈ ಸಂದರ್ಭದಲ್ಲಿ ಅವಳು ಹೇಳ್ತಾಳೆ, ನಿನ್ನ ತಂದೆ ನಿನ್ನ ಗುಣಗಳನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಇದು ಎಲ್ಲರಿಗೂ ಸಂತೋಷಕರವಾದ ವಿಷಯ ಅಂತ. ತಂದೆಯ ಅಭಿಮಾನ, ತಂದೆಯ ಹರ್ಷ, ತಂದೆಯ ಅಭಿನಂದನೆಯನ್ನು ತಾಯಿ ಮಕ್ಕಳಿಗೆ ಯಾವಾಗ ತಿಳಿಸಬೇಕು ಎಂಬಂಥ ಒಂದು ಸೂಕ್ಷ್ಮವಾದ ವಿಷಯ ಇದೆ. ಇದು ಪಿತೃನಿಯೋಗ, ತಂದೆಯ ಆಜ್ಞೆ ಇದು ಅಂತ ಅದನ್ನು ಶಿರೋಧಾರ್ಯ ಅಂತ ಒಪ್ಪಿಕೊಂಡಂತಹ ಮಗನಿಗೆ ತಾಯಿ ಸಿದ್ಧಪಡಿಸಿಕೊಟ್ಟಂತಹ ಒಂದು ಮನೋಧರ್ಮ ಅದು. ಅಂತಹ ಒಂದು ಅಪೂರ್ವವಾದಂಥ ಒಂದು ಆಶಯ ಅದು. ನಿನ್ನ ಗುಣಗಳನ್ನು ನಿನ್ನ ತಂದೆ ಆರಾಧನೆ ಮಾಡ್ತಾರೆ ಅಂತ. ಆದ್ದರಿಂದ ರಾಮ ಗುಣಿಯಾಗಿ ಬೆಳೆದುಕೊಳ್ಳೋದಕ್ಕೆ, ಗುಣಿಯಾಗಿಯೇ ಮುಂದುವರಿಯೋದಕ್ಕೆ, ಆ ಗುಣಗಣಕ್ಕೆ ತಾನು ಪಾತ್ರವಾಗಿ ಆಶ್ರಯವಾಗಿ ಆಗುವುದಕ್ಕೆ ತಾಯಿಯ ಆಶೀರ್ವಾದ ಪುಷ್ಟಿಯನ್ನು ಕೊಡುತ್ತೆ. ಮತ್ತು ಇಡೀ ಅಧ್ಯಾಯದ ಉದ್ದಕ್ಕೂ, ಕಾಂಡಗಳ ಉದ್ದಕ್ಕೂ ನಾವು ಗಮನಿಸ್ತೇವೆ, ಎಲ್ಲರ ಗುಣವನ್ನು ಉತ್ಕೀರ್ತನ ಮಾಡ್ತಾರೆ. ಗುಣವಂತರಾಗುವುದು ಮತ್ತು ಗುಣರಾಗಿ ಆಗೋದು ಎರಡೂ ಅಲ್ಲಿ ಬಹಳ ಸೊಗಸಾಗಿದೆ. ನಾಗುಣಿ ಗುಣಿನಂಬೇತ್ತಿ ಗುಣಿ ಗುಣಿಷು ಮತ್ಸರಿ ಗುಣವಾನ್ ಗುಣರಾಗಿ ಚ ವಿರಲ ಸರಲೋಜನ ಅಂತ ಒಂದು ಮಾತಿದೆ. ನಾಗುಣಿ ಗುಣಿನಂಬೇತ್ತಿ, ಒಬ್ಬ ಗುಣವಂತರಾಗದೇ ಇದ್ದರೆ ಇನ್ನೊಬ್ಬರ ಗುಣ ಗೊತ್ತಾಗೋಲ್ಲ, ಅರ್ಥವೇ ಆಗೋದಿಲ್ಲ. ಹಾಗಂತ ಗುಣವಂತರಿಗೆ ಗುಣಿ ಗುಣಿಷು ಮತ್ಸರಿ, ಇನ್ನೊಬ್ಬ ಗುಣಿಯಲ್ಲಿ ಮತ್ಸರ ಇರುತ್ತೆ. ಒಬ್ಬ ಪಂಡಿತ ಇನ್ನೊಬ್ಬ ಪಂಡಿತನನ್ನು ಬೇಗ ಒಪ್ಪಿಕೊಡದೇ ಇರೋದಕ್ಕೆ ಏನು ಕಾರಣ ಅಂದರೆ ಏನೂ ಇಲ್ಲ, ಇವನು ಪಂಡಿತನಾದದ್ದೇ ಕಾರಣ. ಹಾಗೆ ಒಬ್ಬ ರೂಪವಂತ ಇನ್ನೊಬ್ಬನ ರೂಪವನ್ನು ಒಪ್ಪಿಕೊಡೋಲ್ಲ. ಯಾಕೆ ಅಂತಂದರೆ ಅದು ಎಲ್ಲ ಚೆನ್ನಾಗಿದೆ, ಆ ಮೂಗಿನ ತುದಿ ಸ್ವಲ್ಪ ಚಪ್ಪಟೆ ಆಗಿದೆ ಅಂತ ಹೇಳ್ತಾರೆ ಅವರು. ಅದು ಯಾಕೆ ಅದನ್ನು ಗುರುತಿಸಿದ ಅಂತಂದರೆ ಇವನು ರೂಪವಾನ, ಆದ್ದರಿಂದ ಇನ್ನೊಬ್ಬರ ರೂಪವನ್ನು ಒಪ್ಪೋಲ್ಲ. ಆದ್ದರಿಂದ ಗುಣಿಷು ಮತ್ಸರಿ, ಒಪ್ಪೋಲ್ಲ ಅಂತ ಅಷ್ಟೇ ಅಲ್ಲ, ಅದರಲ್ಲಿ ಒಂದು ಅಸೂಯೆ ಮಾತ್ಸರ್ಯವನ್ನು ಬೆಳೆಸ್ಕೊಳ್ತಾನೆ. ಆದರೆ ಗುಣವಾನ್, ಸ್ವತಃ ತಾನು ಗುಣವಂತನಾಗಿ, ಗುಣರಾಗೀಚ, ಗುಣದ ವಿಷಯದಲ್ಲಿ ರಾಗವುಳ್ಳವನಾಗಿ, ಒಂದು ಇಚ್ಛೆಯುಳ್ಳವನು, ಅಂಥವನು ಸರಳ ಜನ, ಸರಳೋ ಜನ, ಬಹಳ ಸರಳವಾಗಿರ್ತಾರೆ. ಸರಳತೆ ಇದ್ದರೆ ಮಾತ್ರ ಇದು ಸಾಧ್ಯ. ಯಾರಲ್ಲಿ ಸಾರಲ್ಯವಿದೆಯೋ, ಸಹಜತೆ ಇದೆಯೋ, ಅವರು ತಾವು ಗುಣವಂತರೂ ಆಗಿರ್ತಾರೆ, ಇನ್ನೊಬ್ಬರ ಗುಣವನ್ನು ಇಷ್ಟಪಡ್ತಾರೆ. ಆದ್ದರಿಂದ ಅಂತಹ ಸರಳೋ ಜನ ವಿರಲ ಇದ್ದರೆ
ರಾಮನಂಥವರು, ರಾಮನ ಪರಿವಾರದಂಥವರು. ಆದ್ದರಿಂದ ದಶರಥ ನಿನ್ನ ಗುಣವನ್ನು ಆರಾಧನೆ ಮಾಡ್ತಾ ಇದ್ದ, ನಿನ್ನ ತಂದೆ ನಿನ್ನ ಗುಣವನ್ನು ಆರಾಧನೆ ಮಾಡ್ತಾರೆ ಅಂತ ಹೇಳುವಾಗ ಆ ಗುಣವನ್ನು ಒಪ್ಪಿಕೊಳ್ಳೋದು, ಗುಣವನ್ನು ಉತ್ಕೀರ್ತನೆ ಮಾಡೋದು, ಕೃಪಣತ್ವ ಇಲ್ಲದೆ ಯಾರ ಗುಣ ಎಲ್ಲೇ ಕಂಡರೂ ಅದನ್ನು ಉತ್ಕೀರ್ತನೆ ಮಾಡೋದು, ಎಂತಹ ಒಂದು ಶೀಲ ನೋಡಿದ್ದು. ಇವತ್ತು ನಾವು ಬಹಳ ಕಳ್ಕೊಳ್ತಾ ಇರೋದು ಇದು. ಒಂದು, ನಮಗೆ ಬೇರೆಯವ್ರ ಗುಣವೇ ಕಾಣೋಲ್ಲ, ಕಂಡರೂ ಒಪ್ಕೊಳ್ಳೋಕ್ಕಾಗೋದೇ ಇಲ್ಲ, ಏನೋ ಒಂದು ಕಷ್ಟ ಆಗುತ್ತೆ. ಅವರು ಒಳ್ಳೆ ಮೇಧಾವಿಗಳು, ನನಗೆ ಗೊತ್ತಿತ್ತು, ಯಾಕೆ ಅದನ್ನೇ ಹೇಳ್ತಾ ಇರೋದು ಯಾಕೆ ಅಂತ ಹೇಳಲಿಲ್ಲ ಅಂತ ಅನ್ನೋದು. ಆದರೆ ನಮ್ಮ ಮಾತನ್ನು ಅದಕ್ಕೆ ವಿನಿಯೋಗಿಸೋದಕ್ಕೆ ನಮಗೇನೋ ಒಂದು ಬಗೆಯ ಕೃಪಣತ್ವ, ಒಂದು ಜಿಪುಣತನ ಇರುತ್ತೆ, ಅಂಥದ್ದಲ್ಲಿ ಇರಲಿಲ್ಲ. ಆದ್ದರಿಂದಲೇ ಧರ್ಮಭಾವದಿಂದ ದಶರಥ ಪಟ್ಟಾಭಿಷೇಕ ಮಾಡುವ ಸಂಕಲ್ಪ ಮಾಡಿದ. ಪೌರ ಜಾನಪದರಿಂದ ಹಿಡಿದು ಸಚಿವರು, ಅಮಾತ್ಯರು, ಮಾಂಡಲಿಕರು, ರಾಜರು, ಮಹಾರಾಜರು, ಬ್ರಾಹ್ಮಣರು, ಎಲ್ಲ ಪುರೋಹಿತರು ಎಲ್ಲರೂ ಸೇರಿ ಆ ಧರ್ಮಭಾವದಿಂದ ಹೇಳಿದ್ದನ್ನು ಒಪ್ಪಿಕೊಂಡ್ರು, ಅಭಿನಂದಿಸಿದರು, ಸಂತೋಷಪಟ್ಟರು. ಆ ಧರ್ಮಭಾವ ಈಗ ಯಾರ್ಯಾರಲ್ಲಿ ಕೆಲಸ ಮಾಡ್ತಾ ಇದೆ ಅಂತಂದರೆ, ಕೌಸಲ್ಯಲ್ಲಿ ಹೀಗೆ ಕೆಲಸ ಮಾಡಿ ಅವಳು ಲಘು ಬಗೆಯಿಂದ ಸಿದ್ಧ ಆಗಿಬಿಟ್ಳು. ಯಾಕೆಂದರೆ ಹೆಚ್ಚು ಕಾಲಾವಕಾಶ ಇಲ್ಲ. ನಾಳೆ ಬೆಳಗಾದರೆ ಪುಷ್ಯಯೋಗ, ಚೈತ್ರ ಮಾಸ ಪುಷ್ಯಯೋಗ, ಸರ್ವಾರ್ಥ ಸಾಧಕವಾದಂತಹ ಕಾಲ ಅದು. ಆ ಕಾಲದಲ್ಲಿ ಮಗನಿಗೆ ಅಭಿಷೇಕ ಆಗತ್ತೆ. ಅದಕ್ಕಾಗಿ ಅವಳು ತಕ್ಷಣ ಸಿದ್ಧತೆ ಮಾಡ್ತಾ ಇದ್ದಾಳೆ. ಆಗ ರಾಮನಲ್ಲಿ ಜಾಗೃತವಾದ ಧರ್ಮಭಾವ ಏನು ಎನ್ನುವುದನ್ನು ನಾವು ಗಮನಿಸಬೇಕದು. ತಾಯಿ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಅಮೋಘಂ ಬತಮೇ ಕ್ಷಾಂತಂ ಪುರುಷೇ ಪುಷ್ಕರೇ ಕ್ಷಣೇ ಯೇಯಮಿಕ್ಷ್ವಾಕು ರಾಜ್ಯಶ್ರೀ ಪುತ್ರತ್ವಾಂ ಸಂಶ್ರಯಿಷ್ಯತಿ. ಇಕ್ಷ್ವಾಕು ವಂಶದ, ಸೂರ್ಯವಂಶದ ಈ ರಾಜ್ಯಶ್ರೀ ನಿನ್ನನ್ನು ಆಶ್ರಯಿಸ್ತಾ ಇದ್ದಾಳೆ, ರಾಜ್ಯಲಕ್ಷ್ಮಿ ಎನ್ನುವುದು ತನಗೆ ಬಹಳ ಇದು ಸಂತೋಷದ ವಿಷಯ, ಇದು ಅಮೋಘವಾದದ್ದಿದು ಅಂತ ಅವಳು ಆಶೀರ್ವಾದ ಮಾಡ್ತಾ ಇರುವಾಗ, ಇತ್ಯೇವ ಮುಕ್ತೋ ಮಾತ್ರೇದಂ ರಾಮೋ ಭ್ರಾತರಮಬ್ರವೀತ್. ಸಾಧಾರಣ ಜನ ಆಗಿದ್ದರೆ, ನಮ್ಮಂಥವರಾದರೆ ಇಷ್ಟವಾದ ಕೆಲಸ, ಅದಕ್ಕೆ ಪುಷ್ಟಿಯಾಗಿ ತಾಯಿ ತಂದೆ ಆಶೀರ್ವಾದ ಮಾಡಿದರು ಅಂದರೆ ನಾವು ಹಿಗ್ಗಿ ಬಿಡ್ತಿದ್ವಿ, ಬೀಗಿಕೊಂಡು ಬಿಡ್ತಿದ್ವಿ, ಒಂದು ರೀತಿಯ ಬಿಗುಮಾನ ಬಂದ್ಬಿಡ್ತಿತ್ತು. ಆದರೆ ತಕ್ಷಣ ರಾಮನಲ್ಲಿ ಧರ್ಮಭಾವ ಜಾಗೃತವಾಗಿದೆ. ಇತ್ಯೇವ ಮುಕ್ತೋ ಮಾತ್ರ ಇದಂ ರಾಮೋ ಭ್ರಾತರಮಬ್ರವೀತಿ ಪ್ರಾಂಜಲಿಂ ಪ್ರಹ್ವಮಾಸೀನಂ. ಲಕ್ಷ್ಮಣನ ವರ್ಣನೆ ಮಾಡ್ತಾರೆ. ಪ್ರಾಂಜಲಿಂ ಕೈ ಮುಗಿದಿದ್ದಾನೆ, ಪ್ರಹ್ವಂ ತಲೆಬಾಕೊಂಡಿದ್ದಾನೆ, ಆಸೀನಂ ಅಭಿವೀಕ್ಷ್ಯ ಸ್ಮಯನ್ನಿವ. ಲಕ್ಷ್ಮಣನ ಕಡೆಗೆ ರಾಮ ನೋಡ್ತಾನೆ. ತನ್ನ ಸಹೋದರ ಕೈ ಮುಗಿದು ತಲೆಬಾಗಿ ಕುಳಿತುಕೊಂಡಿದ್ದಾನೆ ಪಕ್ಕದಲ್ಲಿ. ಅವನನ್ನು ನೋಡ್ಕೊಂಡು ಹೇಳ್ತಾನೆ, ಲಕ್ಷ್ಮಣೇ ಮಾಂ ಮಯಾ ಸಾರ್ಧಂ ಪ್ರಸಾಧಿತ್ವಂ ವಸುಂಧರಾಂ ದ್ವಿತೀಯಂ ಮೇಂತರಾತ್ಮಾನಂ ತ್ವಾಮಿಯಂ ಶ್ರೀರುಪಸ್ಥಿತ. ಇಂಥ ಮಾತು ನೋಡಿ. ಲಕ್ಷ್ಮಣ, ಈ ವಸುಂಧರಾಂ, ಈ ಭೂಮಿಯನ್ನು ಮಯಾ ಸಾರ್ಧಂ ಪ್ರಸಾಧಿ, ನನ್ನ ಜೊತೆಗೆ ನೀನು ಆಳಬೇಕು. ನಾನು ಆಳ್ತಾ ಇದ್ದೇನೆ ಅಂತಲ್ಲ, ನನ್ನ ಜೊತೆಗೆ ನೀನು ಈ ರಾಜ್ಯವನ್ನು ಆಳಬೇಕು. ಅಂದರೆ ಇಬ್ಬರೂ ಜೊತೆಯಲ್ಲಿ ರಾಜ್ಯಭಾರವನ್ನು ನಾವು ವಹನ ಮಾಡಬೇಕಾಗ್ತದೆ. ಯಾಕೆ ಅಂತ ಕೇಳಿದರೆ, ಲಕ್ಷ್ಮಣನಿಗೆ ಈ ಅವಕಾಶ ಯಾಕೆ, ಲಕ್ಷ್ಮಣನಿಂದ ಈ ಸಹಾಯ, ಈ ಬೆಂಬಲ ರಾಮನಿಗೆ ಯಾಕೆ ಬೇಕು ಅಂತಂದರೆ, ದ್ವಿತೀಯಂ ಮೇಂತರಾತ್ಮಾನಂ ತ್ವಾಮಿಯಂ ಶ್ರೀರುಪಸ್ಥಿತ. ಈ ರಾಜ್ಯಲಕ್ಷ್ಮಿ ಯಾರನ್ನು ಸೇವನೆ ಮಾಡ್ತಾ ಇದ್ದಾಳೆ ಅಂತಂದರೆ, ನನ್ನ ಅಂತರಾತ್ಮ, ಎರಡನೇ ಅಂತರಾತ್ಮ ಅಂದರೆ ನೀನು, ನನ್ನ ಎರಡನೇ ಅಂತರಾತ್ಮನಾದಂತಹ ನಿನ್ನನ್ನು ಈ ರಾಜ್ಯಶ್ರೀ ಹೀಗೆ ಸೇವನೆ ಮಾಡ್ತಾ ಇದ್ದಾಳೆ. ನಿನ್ನ ಹತ್ತಿರಕ್ಕೆ ಬಂದಿದ್ದಾಳಪ್ಪ ಇವಳು. ಸೌಮಿತ್ರೇ ಭುಂಕ್ಷ್ವಭೋಗಾಂಸ್ತ್ವಂ ಇಷ್ಟಾನ್ ರಾಜ್ಯಫಲಾನಿ ಚ ಜೀವಿತಂಚ ಹಿ ರಾಜ್ಯಂಚ ತ್ವದರ್ಥಮಭಿಕಾಮಯೇ. ಸೌಮಿತ್ರೇ, ಎಲ್ಲ ಭೋಗಗಳನ್ನು ನೀನು ಭುಂಕ್ಷ್ವ, ಅನುಭವಿಸು. ಯಾಕೆ ಅಂದರೆ ರಾಜ್ಯಭಾರ ವಹನಕ್ಕೆ, ಅಭಿಷೇಕಕ್ಕೆ ಬೇಕಾದಂತಹ ಪೂರ್ವಾಂಗವಾದ ಉಪವಾಸ, ಜಾಗರಣ, ಈ ಶರೀರದಂಡನ, ದೇಹದಂಡನ ಎಲ್ಲ ರಾಮನಿಗೆ. ಆದರೆ ಆನಂದವನ್ನು ಪಡುವುದಕ್ಕೆ, ಭೋಗವನ್ನು ಅನುಭವಿಸೋದಕ್ಕೆ ಜೊತೆಗೆ ಲಕ್ಷ್ಮಣ ಇರಬೇಕು. ಯಾಕೆ, ದ್ವಿತೀಯ ಅಂತರಾತ್ಮ ಅವನು. ಭುಂಕ್ಷ್ವ ಭೋಗಾಂಸ್ತ್ವಂ ಇಷ್ಟಾನ್ ರಾಜ್ಯ ಫಲಾನಿ ಚ. ಈ ರಾಜ್ಯ ಭಾರದಿಂದ ಬರುವಂತಹ ಪ್ರಯೋಜನಗಳು ಏನಿದೆಯೋ
ಅದನ್ನೆಲ್ಲ ನೀನು ಅನುಭವಿಸು. ಜೀವಿತಂಚ ಹಿ ರಾಜ್ಯಂಚ ತ್ವದರ್ಥಮಭಿಕಾಮಯೇ. ಬಹುಶಃ ಈ ಮಾತನ್ನು ನಾವು ಈ ಕಾಲದಲ್ಲಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಮಾತ್ರ ಅಲ್ಲ, ಜೀವಿತಂಚ, ನನ್ನ ಬದುಕು, ನನ್ನ ಜೀವನ ಮತ್ತು ಈ ರಾಜ್ಯ ಅದು ಹೇಗೆ ಸಮವಾಗಿ ಇಟ್ಟಿದ್ದಾರೆ ನೋಡಿ. ವಾಲ್ಮೀಕಿಗಳ ದರ್ಶನ ಇಲ್ಲಿ ನಮಗೆ ವ್ಯಕ್ತವಾಗತ್ತೆ. ಜೀವಿತಂಚ ಹಿ ರಾಜ್ಯಂಚ, ನಾವು ಹೇಗೆ ಬೇಕಾದರೂ ಅನ್ವಯಿಸ್ಕೊಳ್ಬಹುದು. ರಾಮನ ಜೀವಿತ ಅಂತಂದರೆ ರಾಜ್ಯವೇ, ರಾಜ್ಯವನ್ನೇ ತನ್ನ ಜೀವನ ಅಂತ ಅಂದ್ಕೊಳ್ಬೇಕಾಗಿದೆ. ಅಂತಹ ಒಂದು ಕರ್ತವ್ಯದ ಕಕ್ಷೆಯ ಒಳಗೆ ರಾಮ ಬರ್ತಾ ಇದ್ದಾನೆ. ಜೀವಿತಂಚ ಹಿ ರಾಜ್ಯಂಚ, ಈ ರಾಜ್ಯ ಮತ್ತು ನನ್ನ ಜೀವನ ಎರಡನ್ನೂ ಕೂಡ ತ್ವದರ್ಥಮಭಿಕಾಂಕ್ಷೆಯೇ, ನನಗಾಗಿ ಬೇಡಪ್ಪ, ನನಗೆ ನನ್ನ ಜೀವನವೂ ನನಗಾಗಿ ಬೇಡ, ರಾಜ್ಯವೂ ನನಗಾಗಿ ಬೇಡ, ಆದರೆ ತ್ವದರ್ಥಂ, ನಿನಗಾಗಿ ಈ ರಾಜ್ಯವನ್ನು ಜೀವನವನ್ನು ನಾನು ಆಸೆ ಪಡ್ತಾ ಇದ್ದೇನೆ. ಇತ್ಯುಕ್ತ್ವಾ ಲಕ್ಷ್ಮಣಂ ರಾಮಃ ಮಾತರಾವಭಿವಾದ್ಯ ಚ ಅಭ್ಯನುಜ್ಞಾಪ್ಯ ಸೀತಾಂಚ ಜಗಾಮಸ್ವಂ ನಿವೇಶನಂ. ಅಷ್ಟಕ್ಕೆ ಸುಮಿತ್ರೆಯು ಬಂದಿರ್ತಾಳೆ. ಇಬ್ಬರು ತಾಯಂದಿರಿಗೂ ನಮಸ್ಕಾರ ಮಾಡ್ತಾನೆ ರಾಮ. ನಮಸ್ಕಾರ ಮಾಡಿ ಲಕ್ಷ್ಮಣನಿಗೆ ಈ ರೀತಿ ತಿಳಿಸಿ ಸೀತೆಗೆ ಅಭ್ಯನುಜ್ಞಾಪ್ಯ, ಸೂಚನೆ ಕೊಟ್ಟು, ಆಗಲಿ ಮುಂದಿನ ಸಿದ್ಧತೆ ನೀನು ಮಾಡ್ಕೊ ಅಂತೇಳಿ ಸೂಚನೆ ಕೊಟ್ಟು ತನ್ನ ಮನೆಗೆ ರಾಮ ಹೋಗ್ತಾನೆ. ಆಮೇಲೆ ಅಭಿಷೇಕದ ಒಂದು ಪೂರ್ವಾಂಗ, ಅದರ ಆಚರಣೆ ಸಿದ್ಧತೆಯೆಲ್ಲ ಆಗ್ತಾ ಇರುತ್ತೆ. ಆದರೆ ಇಲ್ಲಿ ಒಂದು ವಿಶೇಷ ಏನು ಅಂತಂದರೆ, ಪ್ರಾರಂಭದ ಅಧ್ಯಾಯಗಳಲ್ಲೆಲ್ಲ ನಿರೀಕ್ಷೆಯನ್ನು ವಾಲ್ಮೀಕಿಗಳು ಬಹಳ ಚೆನ್ನಾಗಿ ಬೆಳೆಸ್ಕೊಂಡು ಬರ್ತಾ ಇರ್ತಾರೆ. ಪ್ರಾರಂಭದ 5-6 ಸರ್ಗಗಳಲ್ಲಿ ದಶರಥನ ಒಂದು ಪ್ರತೀಕ್ಷೆ, ಪೌರಜಾನಪದರ ಪ್ರತೀಕ್ಷೆ, ಮಾತೃವರ್ಗದವರ ಪ್ರತೀಕ್ಷೆ, ಪುರೋಹಿತರ ಪ್ರತೀಕ್ಷೆ, ಅಮಾತ್ಯರ ಸಚಿವರ ಪ್ರತೀಕ್ಷೆ, ಹೆಚ್ಚೇಕೆ 3 ಲೋಕಗಳ ಪ್ರತೀಕ್ಷೆ. ಯಾಕೆ? ರಾಮೋ ರಾಜ ಭವಿಷ್ಯತಿ, ರಾಮ ರಾಜ ಆಗ್ತಾನೆ, ರಾಮ ರಾಜ ಆಗ್ತಾನೆ. ರಾಜ ಆದರೆ ಹೀಗಾಗಬೇಕು, ಹಾಗಾಗಬೇಕು, ಈ ರೀತಿ ಸಿದ್ಧತೆ ಆಗಬೇಕು. ಆ ಒಂದು ಭರದಿಂದ ಅಯೋಧ್ಯ ನಗರವನ್ನು ಶೃಂಗಾರ ಮಾಡ್ತಾರೆ, ಎಲ್ಲ ಸಿದ್ಧತೆ ಮಾಡ್ತಾರೆ. ನಿರೀಕ್ಷೆ ಹುಡ್ತಾ ಯಾರ್ಯಾರು ಏನೇನು ನಿರೀಕ್ಷೆ ಮಾಡ್ತಾರೋ ಅದು ಯಾವುದೂ ಕೈಗೂಡದೆ ಇದ್ದಾಗ ಆಗತ್ತೆ. ಇದು ಅಯೋಧ್ಯಾಕಾಂಡದಲ್ಲಿರುವ ಒಂದು ತಾಂಡವ. ಇದು ಅಯೋಧ್ಯಾಕಾಂಡದ ಒಳಗಿರುವ ಒಂದು ದೊಡ್ಡ ತಾಂಡವ ಅಂದರೆ ಇದು ಎಲ್ಲ ಬುಡ ಮೇಲಾಗತ್ತೆ. ರಾಮ ರಾಜ ಆಗಲಿ, ರಾಮನಿಗೆ ಅಭಿಷೇಕ ಹೀಗಾಗಬೇಕು ಅಂತ ಮೊಟ್ಟ ಮೊದಲು ಪ್ರತೀಕ್ಷೆ ಮಾಡಿದ ದಶರಥ, ರಾಜನ ಅಭಿಷೇಕ ರಾಮನಿಗೆ ಆಗೋದನ್ನು ಕಾಣೋದು ಮಾತ್ರ ಅಲ್ಲ, ಕಾಣೋದಕ್ಕೆ ಸಾಧ್ಯವೂ ಇಲ್ಲ, ತನ್ನ ಜೀವಿತ ಕಾಲದಲ್ಲೇ ಕಾಣಬೇಕು ಅಂತ ಅಪೇಕ್ಷೆ ಪಟ್ಟವ. ಇದು ಸಾಂಪ್ರದಾಯಿಕವಲ್ಲ ವಸ್ತುತಃ. ಆದರೂ ದಶರಥನನ್ನು ಅಪೇಕ್ಷೆ ಪಟ್ಟಿದ್ದಾನೆ. ಯಾಕೆಂದರೆ ರಾಮನಿಗೆ ಯಾವ ಉತ್ಸವ ವೈಭವ ಆಗತ್ತೋ ಅದನ್ನೆಲ್ಲ ನಾನು ನೋಡಬೇಕು ಅಂತ ಒಬ್ಬ ತಂದೆ ಅದನ್ನು ಅಪೇಕ್ಷೆ ಪಟ್ಟರು ತಪ್ಪಲ್ಲ. ಆದರೆ ಆ ಅಪೇಕ್ಷೆ ಅದು ಶಾಸ್ತ್ರೀಯವಲ್ಲ. ಅಂತಹ ಒಂದು ನಿರೀಕ್ಷೆ ಪ್ರತೀಕ್ಷೆಯನ್ನು ಮಾಡಿದ ದಶರಥ ಅದನ್ನು ಕಾಣೋದಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ತನ್ನ ಅತ್ಯಂತ ಪ್ರಿಯಪುತ್ರ, ತನ್ನ ನಿಜವಾದಂತಹ ಒಂದು ಪ್ರತಿಬಿಂಬ ಅಂತ ಹೇಳ್ಬೋದು, ಅಥವಾ ರಾಮನೇ ಬಿಂಬವಾಗಿದ್ದರೆ ದಶರಥನೇ ಪ್ರತಿಬಿಂಬ ಅಂತ ಅನ್ನಬಹುದು. ಅಂತಹ ರಾಮ ವನವಾಸಕ್ಕೆ ಹೋಗೋದನ್ನು ಅವನು ಕಾಣೋ ಹಾಗಾಗತ್ತೆ. ಕೌಸಲ್ಯೆ ತನ್ನ ಮಗನಿಗೆ ಪಟ್ಟ ಬರತ್ತೆ. ರಾಮನಿಗೆ ಬಂದು ಪ್ರಜೆಗಳೆಲ್ಲ ಕಪ್ಪವನ್ನು ಕೊಡೋದು, ರಾಮನಿಂದ ಅವರೆಲ್ಲ ಶಾಸನವನ್ನು ತಲೆ ಮೇಲೆ ಹೊತ್ತುಕೊಂಡು ಹೋಗೋದು, ಸುಖವಾಗಿ ಆ ರಾಜ್ಯದಲ್ಲಿ ತಮ್ಮ ಜೀವನ ಮಾಡೋದು, ಇದನ್ನೆಲ್ಲ ಚಿತ್ರಣವನ್ನು ಗ್ರಹಿಸ್ಕೊಳ್ತಾ ಇರ್ತಾಳೆ. ಅದಕ್ಕಾಗಿ ಮಂಗಲ ಸ್ನಾನಕ್ಕೆ ಅವಳು ಸಿದ್ಧತೆ ಮಾಡ್ತಾ ಇರ್ತಾಳೆ. ಅವರಿಗೆ ಅರಿಶಿನ ತೈಲಾಭ್ಯಂಗ ಮಾಡಿಸಿ ಮಂಗಲ ಸ್ನಾನ ಮಾಡಿಸಿ ಉಪವಾಸಕ್ಕೆ ಸಂಕಲ್ಪ ಮಾಡಿಸೋದು. ಆ ಮಾಡುವಾಗೆಲ್ಲ ನಿರೀಕ್ಷೆ ಅವಳಲ್ಲಿ, ತನ್ನ ಮಗ ರಾಜ ಆಗ್ತಾರೆ, ಹೀಗಾಗತ್ತೆ ಅಂತ. ಆದರೆ ಮಗ ನಾರು ಬಟ್ಟೆಯನ್ನು ಉಟ್ಟುಕೊಂಡು ಹೆಂಡತಿಯ ಜೊತೆಗೆ ತಮ್ಮನ ಜೊತೆಗೆ ಕಾಡಿಗೆ ಹೋಗೋದನ್ನು ಅವಳು ಕಾಣ್ತಾಳೆ. ಜೊತೆಗೆ ತನ್ನ ಗಂಡ ಮೂರ್ಛಿತವಾಗಿ ಬಿದ್ದು ಒದ್ದಾಡೋದನ್ನು, ಅರಮನೆ ಎಂಬುದು ಒಂದು ದುಃಖಾರ್ತಿಯಿಂದ, ದುಃಖದ ರೋದನದಿಂದ ಕೂಡಿ ಹೋಗೋದನ್ನು ಅವಳು ನೋಡೋ ಹಾಗಾಗ್ತದೆ. ಕೈಕೆ ಇನ್ನೂ ಇಲ್ಲಿ ಅವಳ ಪ್ರವೇಶ ಆಗಿಲ್ಲ, ಬಂದಿಲ್ಲ. ಅವಳು ನಿರೀಕ್ಷೆ ಏನು ಮಾಡ್ತಾಳೆ ಅಂತಂದರೆ, ಅವಳ ಪ್ರತೀಕ್ಷೆ ತನ್ನ ಮಗ ಮೊದಲು ರಾಮನ ಪಟ್ಟಾಭಿಷೇಕವನ್ನು ಅವಳು ಬಹಳ ಸಂತೋಷದಿಂದ ಒಪ್ಪಿಕೊಂಡರೂ ಕೂಡ ಮಂಥರೆಯ ಉಪಜಾಪದಿಂದ ಅವಳು ತನ್ನ ಮಗ ಭರತನೇ ಪಟ್ಟಾಭಿಷೇಕ ಆಗಬೇಕು, ಇದೇ ಸಂಭಾರಗಳಿಂದ
ರಾಮನಿಗೆ ಅಭಿಷೇಕ ಮಾಡುವುದಕ್ಕೆ ಯಾವ್ಯಾವ ಸಾಮಗ್ರಿ ಸಲಕರಣೆಗಳನ್ನು ಸಂಗ್ರಹಿಸಿದಾರೋ ಅದರಿಂದಲೇ ಭರತನಿಗೆ ಅಭಿಷೇಕ ಆಗತ್ತೆ, ಅವನು ರಾಜ ಆಗ್ತಾನೆ. ಭರತನಿಗೆ ಶತ್ರುವಾಗಬಹುದಾದ, ಭರತನಿಗೆ ವಿರೋಧಿಯಾಗಬಹುದಾದ ರಾಮ ವನವಾಸಕ್ಕೆ ಹೋಗ್ತಾನೆ ಅಂತ ಅವಳು ಪ್ರತೀಕ್ಷೆ ಮಾಡ್ತಾಳೆ. ಆದರೆ ಭರತ ಜಟಾವಲ್ಕಲಧಾರಿಯಾಗಿ ಅಯೋಧ್ಯೆಯಿಂದ ಹೊರಗೆ ನಂದಿಗ್ರಾಮದಲ್ಲಿ ಉಳ್ಕೊಂಡು ರಾಮನ ಭಕ್ತನಾಗಿ, ರಾಮನ ಭಜಕನಾಗಿ, ರಾಮನ ಹೆಸರಿನಲ್ಲಿ ರಾಜ್ಯಭಾರ ಮಾಡುವ. ಅಂದರೆ ಈ ರಾಜ್ಯಭಾರದಲ್ಲಿರುವ ಮುಳ್ಳಿಗೆ ಮಾತ್ರ ತಲೆ ಕೊಟ್ಟು ಕಿರೀಟವನ್ನು ಬದಿಗಿಟ್ಟು ಒಬ್ಬ ವ್ರತಿಯಂತೆ, ಯತಿಯಂತೆ ಅವನು ಬದುಕು ಹಾಗಾಗತ್ತೆ. ಮಂಥರೆ ತನ್ನ ಚಾಡಿಯ ಒಂದು ಬಲದಿಂದ ಎಲ್ಲವನ್ನೂ ಪಲ್ಲಟ ಮಾಡೋಕೆ ಹೊರಟುವಾಗ ಅವಳಿಗೂ ಒಂದು ಪ್ರತೀಕ್ಷೆ ಇದೆ. ಭರತ ರಾಜ ಆದರೆ, ಭರತನ ಹೆಂಡತಿ ಮಾಂಡವಿ ರಾಣಿಯಾದರೆ, ಕೈಕೇಯಿ ರಾಜಮಾತೆ ಆದರೆ ಅಪ್ರತಿಹತವಾದ ಸಂಚಾರ ಇವಳಿಗೆ. ಇಲ್ಲಿ ನೀನು ಬರಬೇಡ, ಇಲ್ಲಿ ಮುಖ ತೋರಿಸಬೇಡ, ಇಲ್ಲಿ ಹೀಗೆ ನಿಲ್ಲಬೇಡ ಅಂತೆಲ್ಲ ಈಗ ಹೇಳುವವರೇ ಇಲ್ಲ. ಯಾಕೆಂದರೆ ಕಿಂಗ್ ಬೇಕಾದ್ರೆ ಇವಳು ರಾಜನನ್ನು ಮಾಡುವಳಾಗ್ತಾಳಲ್ಲ, ಅಯೋಧ್ಯೆಯಲ್ಲಿ ತಾನು ಎಲ್ಲೂ ಬೇಕಾದರೂ ಎಲ್ಲ ಗೌರವದಿಂದ ಸಂಚಾರ ಮಾಡಬಹುದು ಅಂತ ನಿರೀಕ್ಷೆ ಮಾಡ್ತಾಳೆ. ಆದರೆ ಅರಮನೆಯ ಒಳ ಅಂಗಣದಲ್ಲಿಯೂ ಮುಖ ತೋರಿಸುವುದಕ್ಕೆ ಆಗದೇ ಇರುವ ಮುಖಭಂಗ ಅವಳಿಗಾಗ್ತದೆ, ಆಶಾಭಂಗವಾಗ್ತದೆ. ಪ್ರತೀಕ್ಷೆಯನ್ನು ಮಾಡದೆ ಎಲ್ಲವನ್ನೂ ತಟಸ್ಥ ದೃಷ್ಟಿಯಿಂದ ನೋಡ್ತಾ ಇದ್ದವರು ವಸಿಷ್ಠರು ಮಾತ್ರ. ಮಾತೇ ಆಡೋದಿಲ್ಲ ಅವರು. ಆಯಾ ಸಂದರ್ಭಕ್ಕೆ ಒದಗಿ ಏನು ಮಾಡಬೇಕು ಅದನ್ನು ಕರ್ತವ್ಯ ಪ್ರಜ್ಞೆಯಿಂದ ನಿರ್ವಾಹ ಮಾಡ್ತಾ ಇದ್ದಾರೆ. ಲೋಕಕ್ಕೆಲ್ಲ ಈ ಸುಖವನ್ನು ಪಡ್ಕೊಳ್ಬೇಕು ಎಂಬ ಆಸೆಯಿಂದ ಸತ್ಯಸ್ಥಿತಿ ತಿರೋಹಿತವಾಗ್ತಾ ಇರುತ್ತೆ. ಆದರೆ ಅವರಿಗೆ ಮಾತ್ರ, ಅವರು ಪುರೋಹಿತರಾದ್ದರಿಂದ ಅದು ಅವರ ಎದುರುಗಡೆ ಇರ್ತಾ ಇರುತ್ತೆ, ಅದೆಲ್ಲ ಹೀಗಾಗಬೇಕಾಗಿದೆ ಅಂತ. ಏನೇನಾಗುತ್ತೋ ಅದನ್ನು ಅವರು ಹಾಗೆ ಒಪ್ಕೊಳ್ತಾ ಇದ್ದಾರೆ. ಆದ್ದರಿಂದ ಅವರೆಲ್ಲೂ ಮಾತಾಡೋದಿಲ್ಲ. ಹಾಗಂತ ಎಲ್ಲ ಕಡೆಗೆ ಅವರು ಇರ್ತಾರೆ. ರಾಮನಿಗೆ ಒದಗಬೇಕಾದ, ಸಲ್ಲಿಸಬೇಕಾದ ಎಲ್ಲ ಸಂಸ್ಕಾರಗಳನ್ನು ಅವರು ಮಾಡಿಸ್ತಾ ಇರ್ತಾರೆ. ಆದರೆ ಅವರು ಪ್ರತೀಕ್ಷೆ ಮಾಡೋದಿಲ್ಲ. ಆದ್ದರಿಂದ ಅವರ ಪ್ರತೀಕ್ಷಾಭಂಗ ಏನೂ ಆಗೋದಿಲ್ಲ. ಇಂತಹ ಒಂದು ಪಲ್ಲಟ ಅಯೋಧ್ಯೆಯಲ್ಲಿ ಆಗತ್ತೆ. ಇದು ಯಾಕೆ, ಇದಕ್ಕೆ ಕಾರಣವೇನು ಅಂತ ಕೇಳಿದರೆ, ನಮ್ಮಲ್ಲೊಂದು ಮಾತಿದೆ, ತಾನೊಂದು ಎಣಿಸಿದರೆ ದೈವವೊಂದು ಬಗೆಯಿತು ಅಂತ. ಇದು ನಿಜವಾಗಿ ನಾವು ಭಾರತೀಯರು ಬಹಳ ಶುದ್ಧವಾದ ಮನಸ್ಸಿನಿಂದ ಒಪ್ಪಿಕೊಂಡ ವಿಷಯ ಇದು. ಇದೇನು ಮೂಢವಾದ, ಸಮ್ಮುಗ್ಧವಾದ ನಂಬಿಕೆ ಅಲ್ಲ. ನಮಗೆ ದೈವ ಇದೆಯಪ್ಪ, ದೈವ ಹೇಗೆ ಮಾಡುತ್ತೋ ಹಾಗೆ ಆಗತ್ತೆ. ಆದರೆ ಹೆಚ್ಚು ಸಾರಿ ಅದನ್ನು ಬಳಸ್ಕೊಂಡ್ಬಿಡ್ತೇವೆ ಅನ್ನೋದು ಬೇಜಾರು. ದೈವ ಸಂಕಲ್ಪ ಹೇಗಿದೆಯೋ ಗೊತ್ತಿಲ್ಲ, ಹಸಿವೆ ಆಗಿದೆ, ಊಟ ಸಿಗುತ್ತೋ ಇಲ್ವೋ ಅಂತ ಹೇಳಿದರೆ ಆ ಮಾತು ಚೆಂದ ಅಲ್ಲ. ಅದು ಅಡುಗೆ ಮಾಡಿದರೆ ಊಟ ಮಾಡ್ಬೋದು. ಆದರೆ ಈ ಮಾತನ್ನು ಎಲ್ಲ ಕಡೆಗೆ ನಾವು ಅನ್ವಯಿಸ್ಕೊಳ್ಬಿಡ್ತೇವೆ. ಒಂದು ಹೊಸ ಸೀರೆ ತಗೊಳ್ಬೇಕು, ಹೋಗೋಷ್ಟು ಹೊತ್ತಿಗೆ ಅಂಗಡಿ ಭಾಗ ತೆಗೆದಿರುತ್ತೋ ಇಲ್ವೋ, ದೈವ ಸಂಕಲ್ಪ ಹೇಗಿದೆಯೋ ಗೊತ್ತಿಲ್ಲ ಅಂತಂದರೆ ಇದು ಒಂದು ರೀತಿ ಮುಗ್ಧ ಅಂತ ನಮ್ಗೆ ಅನಿಸುತ್ತೆ. ಸಿಟಿ ಬಸ್ ಹತ್ತುವಾಗ ಈ ಸಿಟಿ ಬಸ್ ನಿಲ್ಲತ್ತೆಯೋ ಇಲ್ವೋ, ದೈವ ಸಂಕಲ್ಪ ಹೇಗಿದೆಯೋ ಅಂತ ಅಂದ್ಕೊಂಡ್ರೆ ಆ ಬಸ್ ಹೊರಟೇ ಹೋಗಿರುತ್ತೇನೋ ಅಂತ ಕಾಣುತ್ತೆ. ಅದು ಅಂದರೆ ದೈವ ಎಲ್ಲ ಕಾರ್ಯಗಳನ್ನು ತಾನು ನಿರ್ವಾಹ ಮಾಡ್ತಾ ಇರುತ್ತೆ ಎನ್ನುವುದು ಒಂದು ಕಾರ್ಯಕಾರಣ ಬದ್ಧವಾದ ವಿಷಯ. ಅದು ಅಲ್ಲ ಅಂತಲ್ಲ. ಆದರೆ ಅದನ್ನು ಎಲ್ಲಿ ಜೋಡಿಸಿಕೊಳ್ಬೇಕು ಎನ್ನುವ ವಿಷಯದಲ್ಲಿ ವಿವೇಚನೆ ಇದೆ, ಆಲೋಚನೆ ಇದೆ. ಅದಕ್ಕೊಂದು ಸಿದ್ಧತೆ ಇದೆ. ದೈವವನ್ನು ಎಲ್ಲಿ ನೆನೆಯಬೇಕು, ದೈವವನ್ನು ಎಲ್ಲಿ ಗ್ರಹಿಸಿಕೊಳ್ಬೇಕು, ನಾವು ದೈವದ ಒಂದು ಪರಮಶಕ್ತಿ ಏನು ಎನ್ನುವುದನ್ನು ಯಾವಾಗ ಹೇಗೆ ಗ್ರಹಿಸಿಕೊಳ್ಬೇಕು ಎನ್ನುವುದಕ್ಕೆ ನಮ್ಮಲ್ಲಿ ಒಂದು ಯುಕ್ತಿ ಇದೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಪುರುಷ ಪ್ರಯತ್ನಕ್ಕೆ ನಾವು ಆದ್ಯತೆಯನ್ನು ಕೊಡಲೇಬೇಕು. ಅದಕ್ಕೆ ಆದ್ಯತೆ ಕೊಡೋದಕ್ಕೆ ಹಿರಿಯರು ಅದನ್ನು ಹೇಳಿದ್ದಾರೆ. ನೀವು 6 ಪ್ರಯತ್ನ ಪುರುಷ ಪ್ರಯತ್ನ ಇಟ್ಕೊಡಿ. 1 ಅಲ್ಲ, 2 ಅಲ್ಲ, 3 ಅಲ್ಲ, 5, 6 ಪ್ರಯತ್ನ ಪುರುಷ ಪ್ರಯತ್ನವೇ. ಧೈರ್ಯದಿಂದ, ಉತ್ಸಾಹದಿಂದ, ವಿವೇಕದಿಂದ, ಸಹನೆಯಿಂದ ನೀವು ಏನೇನಿದೆಯೋ ಅದೆಲ್ಲ ಗುಣಗಳಿಂದ ಪ್ರಯತ್ನ ಮಾಡಿ. ಇದಾಗಲಿಲ್ಲ ಅಂದರೆ ಸಪ್ತಮಂ ದೈವ ಚಿಂತನಂ ಅಂತ, ದೈವ ಇದೆ ಅಂತ ಜ್ಞಾಪಿಸ್ಕೊಳ್ಳಿ. ಅನುಕೂಲವಾಗಿದ್ದರೆ ಕೆಲಸವಾಗತ್ತೆ, ಆಗದೇ ಇದ್ದರೆ ಕೆಲಸವಾಗಲಿಲ್ಲ, ಅದು ದೈವಕ್ಕೆ ಅದು ಬೇಕಾಗಿದೆ ಅಂತ ಅಂದ್ಕೊಳ್ಳಿ ಅಂತ. ನಮ್ಮ ಈಗ ನಿತ್ಯ ಜೀವನದಲ್ಲಿ ಇದು ಅನುಭವಕ್ಕೆ ಬರುತ್ತೆ ನೋಡಿ. ನನ್ನ ಸ್ನೇಹಿತರ ಜೊತೆಗೆ ಬರುವಾಗ ನಾನು ಅದನ್ನೇ ಮಾತಾಡ್ತಾ ಇದ್ದೆ. ಈ ಅದೃಷ್ಟ, ದೈವ ಇದು ಎಲ್ಲ ಕಾರ್ಯಕ್ಕೂ ಕಾರಣ ಅಂತ ನಾವು ಹೇಗೆ ಗ್ರಹಿಸ್ಬೋದು, ಅದನ್ನು ಹೇಗೆ ಸ್ಪಷ್ಟ ಮಾಡ್ಕೊಳ್ಬೋದು ನಮ್ಮ ಮನಸ್ಸಿಗೆ. ಉದಾಹರಣೆಗೆ ಅವರು ಅದನ್ನು ಹೇಳಿದರು,
ಮೋಡ ಆಗಿದೆ, ಇನ್ನೇನು ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೇವೆ, ಮಳೆ ಬರಲಿಲ್ಲ. ಆದ್ದರಿಂದ ಓಹೋ ದೈವ ಮಳೆ ಹೊಯ್ಸಲಿಲ್ಲ ಅಂತ ಅನ್ಕೋಬಹುದು ಅಂತ. ಅಷ್ಟು ಸುಲಭವಾಗಿ ಹೇಳೋಕ್ಕಾಗತ್ತನ್ರಿ? ಗಾಳಿ ಬೀಸಲಿಲ್ಲ, ಡಿಪ್ರೆಷನ್ ಕ್ರಿಯೇಟ್ ಆಗಲಿಲ್ಲ, ಮಳೆ ಬರಲಿಲ್ಲ ಅಂತ ಹೇಳ್ಬೋದಲ್ಲ. ಅಂದರೆ ಅಲ್ಲೂ ಒಂದು ಭೌತಿಕವಾದ ಸ್ಥೂಲವಾದ ಒಂದು ಕಾರಣವನ್ನು ಕಲ್ಪನೆ ಮಾಡ್ಬೋದು ನಾವು. ಆದ್ದರಿಂದ ಇದು ಉದಾಹರಣೆ ಅಲ್ಲ ಅಂತಾಯಿತು. ಹೀಗೆ ನಾವು ಹಲವು 10 ಉದಾಹರಣೆಗಳನ್ನು ಗಮನಿಸುವಾಗಲೂ ದೈವ ಇಲ್ಲಿ ಅನುಕೂಲವಲ್ಲದೇ ಇರುವುದರಿಂದ ನಮಗೆ ಕೆಲಸ ಆಗಲಿಲ್ಲ ಅಂತ ಅನ್ನೋದಕ್ಕೆ ತುಂಬ ಅಪರೂಪಕ್ಕೆ ಉದಾಹರಣೆ ಸಿಗತ್ತೆ. ದೈವವನ್ನು ಪದೇ ಪದೇ ಹೆಜ್ಜೆ ಹೆಜ್ಜೆಗೆ ಜ್ಞಾಪಿಸಿಕೊಳ್ಳದೇ ಇದ್ದರೂ ಕೂಡ ಯಾವತ್ತೋ ಒಂದು ದಿವಸ ನಮ್ಮ ಕೈ ಮೀರಿದಿಲ್ಲ, ಇದು ಯಾಕೆ ಹೀಗಾಯಿತು, ಕೆಲಸ ಆಕಸ್ಮಿಕವಾಗಿ ಆದರೂ ಕೂಡ ಅದೊಂದು ಮಿರಾಕಲ್ ಅಂತಂತೇವೆ, ಒಂದು ಆಶ್ಚರ್ಯ ಅಂತಂತೇವೆ. ಯಾಕೆ ಆಶ್ಚರ್ಯ ಆಯ್ತದು? ನಮ್ಮ ಪ್ರಯತ್ನ ಎಲ್ಲವೂ ನಮ್ಮ ಕೈಲಿದೆ ಅಂತ ಅಂದ್ಕೊಂಡು ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಜೋಡಿಸ್ಕೊಂಡು ನಾವು ಪ್ರಯತ್ನ ಮಾಡ್ತಾ ಇದ್ದಾಗ ಬಹುಶಃ ಆಗೋದಿಲ್ಲ ಅಂತ ಅಂದ್ಕೊಂಡ್ರೆ ಹಾಗೇ ಬಿಡುತ್ತೆ. ಆಶ್ಚರ್ಯ ಆಗ ಏನು ಅಂತ ಗೊತ್ತಿಲ್ಲ. ಆದ್ದರಿಂದ ಆಶ್ಚರ್ಯವೆಂಬ ಭಾವ ಹುಟ್ಟುವಾಗ ನಮ್ಮ ಕಾರಣ ಪ್ರಜ್ಞೆ ಏನಿದೆಯೋ, ಯಾವ್ಯಾವುದು ಕಾರಣ ಅಂತ ನಾವು ಊಹೆ ಮಾಡ್ತಾ ಇದ್ದೇವೋ, ವಿವೇಚನೆ ಮಾಡ್ತಾ ಇದ್ದೇವೋ, ಅದು ಎಲ್ಲೋ ಒಂದು ಕಡೆಗೆ ಸ್ಥಗಿತವಾಗಿರುತ್ತೆ. ಅದನ್ನು ಮೀರಿ ಅದು ಇರುತ್ತೆ, ಪ್ರಕಟವಾಗುವಂತಹ ಒಂದು ಸಂದರ್ಭ ಅದಾಗಿರುತ್ತೆ. ಯಾರೋ ಒಬ್ಬರಿಗೆ ಕಾಯಿಲೆ ಬಿದ್ದಿದೆ, ಒಳ್ಳೆ ಹಾಸ್ಪಿಟಲು, ಒಳ್ಳೆಯ ವೈದ್ಯರಿದ್ದಾರೆ, ಒಳ್ಳೆಯ ಸರ್ಜನ್. ಹೋಗಿ ನಾವು ಅಡ್ಮಿಟ್ ಮಾಡಿಸಿದ ಮೇಲೆ ಅವ್ರು ಟ್ರೀಟ್ಮೆಂಟ್ ಮಾಡ್ತಾರೆ, ಆಪ್ರೇಷನ್ ಆಗಬೇಕು ಅಂತ ಹೇಳ್ತಾರೆ. ಆಪ್ರೇಷನನ್ನು ಭಾಳ ಚೆನ್ನಾಗಿ ಮಾಡಿ ನಾವು ಇದನ್ನು ಸಿನಿಮಾದಲ್ಲೂ ನೋಡ್ತೇವೆ, ಅನುಭವದಲ್ಲೂ ನೋಡ್ತೇವೆ. ಆ ಹ್ಯಾಂಡ್ ಗ್ಲೌಸ್ ಅಂತ ತೆಗಿತಾ ಇರುವಾಗ ಏನಾಗಿತ್ತು ಡಾಕ್ಟ್ರೇ ಅಂತ ಕೇಳಿದರೆ, ನಮ್ಮ ಪ್ರಯತ್ನವನ್ನೆಲ್ಲ ನಾವು ಚೆನ್ನಾಗಿ ಮಾಡಿದ್ದೇವಪ್ಪ, ಇನ್ನು ಒಂದು ಅಂತಂದರೆ ಇಲ್ಲಿಯವರೆಗೆ ನಾವು ಸ್ಪಷ್ಟೀಕರಿಸಬಹುದಾದ, ಸಮರ್ಥನೆ ಮಾಡಬಹುದಾದ ಎಲ್ಲ ಕಾರಣಗಳೂ ಇದ್ದು ಆ ಕ್ರಿಯೆಯ ಫಲಾಫಲಗಳು ಹೇಗಾಗ್ತವೆ ಅನ್ನೋದರ ಮೇಲೆ ನಮಗೆ ಕಾಣದ ಕೈ ಒಂದು ಕೆಲಸ ಮಾಡ್ತಾ ಇದೆ, ಇಲ್ಲಿ ಕಾಣದ ಶಕ್ತಿ ಒಂದು ಕೆಲಸ ಮಾಡ್ತಾ ಇದೆ ಅಂತ ನಾವು ಅಲ್ಲಿಗೆ ನಿಲ್ಲಿಸ್ಕೋಬಹುದು. ಹಾಗಂತ ಅದಕ್ಕೆ ಏನು ಹೆಸರು ಕೊಡೋಣ ಏನೋದು ವಿಷಯ. ಇದನ್ನು ಎಲ್ಲರೂ ಒಪ್ಪಿಕೊಡ್ತಾರೆ, ಆಸ್ತಿಕ ಇರಲಿ ನಾಸ್ತಿಕ ಇರಲಿ, ಎಲ್ಲರೂ ಇಷ್ಟನ್ನು ಒಪ್ಪಿಕೊಡ್ತಾರೆ. ಹಾಗಿದ್ದರೆ ನಮಗೆ ಕೈ ಮೀರಿದ, ಪುರುಷ ಪ್ರಯತ್ನವನ್ನು ದಾಟಿದ ಯಾವುದೋ ಒಂದು ಕಾರಣ ಇರಬಹುದಲ್ಲ, ಅದಕ್ಕೆ ಏನು ಹೆಸರು ಕೊಡೋದು ಅಂತ ಕೇಳಿದರೆ ಆ ಹೆಸರು ವಿಷಯದಲ್ಲಿ ಸ್ವಲ್ಪ ಜಗಳ ಇದೆ. ಆಸ್ತಿಕರಾದರೆ ಅದನ್ನು ದೈವ ಅಂತ ಹೇಳ್ತಾರೆ. ಏನು ಆ ಶಬ್ದಕ್ಕೆ ಕೆಲವೊಂದು ಪೂರ್ವಾಗ್ರಹವನ್ನು ಉಂಟು ಮಾಡಿದೆ ಅದು. ಆದ್ದರಿಂದ ಅದನ್ನು ಬಳಸ್ಕೊಳ್ಳೋದಕ್ಕೆ ಕೆಲವರಿಗೆ ಇಷ್ಟವಿಲ್ಲದೆ ದೈವ ಇವೆಲ್ಲ ನಾವು ಒಪ್ಪೋದಿಲ್ಲ ಬಿಡ್ರಿ ಅಂತಂತಾರೆ. ಅದು ಒಪ್ಪೋದಿಲ್ಲ ಅಂದರೆ ಆ ವಿಷಯವನ್ನು ಒಪ್ಪಿರ್ತಾರೆ ಅವರು, ಆ ಶಬ್ದವನ್ನು ಒಪ್ಪೋಲ್ಲ ಅಷ್ಟೇ. ಅದೃಷ್ಟ ಅಂತಂದರೆ ಹೌದು, ಅದೃಷ್ಟವೇ ಅದು, ಕಣ್ಣಿಗೆ ಕಾಣದೇ ಇರೋದು, ನಮ್ಮ ಇಂದ್ರಿಯಗಳಿಗೆ ಗೋಚರವಾಗದೇ ಇರುವಂಥ ಒಂದು ಕಾರಣ ಇದೆ. ಅದನ್ನು ಅದೃಷ್ಟ ಅಂತ ಹೇಳಿ, ಕಾಲ ಅಂತ ಹೇಳಿ, ಸನ್ನಿವೇಶ ಅಂತ ಹೇಳಿ, ಯಾವ ಶಬ್ದದಿಂದ ಹೇಳಿದರೂ ಕೂಡ ವಸ್ತು ಸಿದ್ಧಿ ನಮಗಾಗತ್ತೆ. ಅಂದರೆ ನಮ್ಮ ಪುರುಷ ಪ್ರಯತ್ನಕ್ಕೆ ಮೀರಿದ ಬಲವಾದ ಒಂದು ಕಾರಣ ಇದೆ. ಅದು ಯಾವುದೋ ಒಂದು ಕಡೆಗೆ ವ್ಯಕ್ತವಾಗತ್ತೆ ಅಷ್ಟೇ. ಒಂದು ಆಪರೇಷನ್ ನಡೆದಾಗಲೋ, ಅಥವಾ ಯಾವುದೋ ಒಂದು ಮೋಡ ಆಗಿಯೂ ಮಳೆ ಹೊಯ್ದೇ ಇದ್ದಾಗ, ಅಥವಾ ಇವತ್ತು ಮಳೆ ಬರುತ್ತೆ ಅಂತ ಗ್ರಹಿಸ್ತೆ ತಾನೇ ಮಳೆ ಆದಾಗ, ಏನೋ ಒಂದು ಅನುಕೂಲ ಒದಗಿದಾಗ ಆವಾಗೆಲ್ಲ ನಾವು ಅದನ್ನು ಜ್ಞಾಪಿಸ್ಕೊಳ್ತೇವೆ. ಯಾಕೆಂದರೆ ಅದು ಪ್ರಕಟ ಆಗತ್ತೆ ಆಗ. ಹಾಗಂತ ಎಲ್ಲ ಕೆಲಸಗಳಲ್ಲೂ ಅದು ಇದ್ದೇ ಇರುತ್ತೆ. ಭಗವದ್ಗೀತೆಯಲ್ಲಿ ಒಂದು ಒಳ್ಳೆಯ ಮಾತಿದೆ, ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂಚೈವಾತ್ರ ಪಂಚಮಂ ಶರೀರವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯ್ಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಯೋನಯಃ. ಒಂದು ಕಾರ್ಯ ಹುಟ್ಟುವಾಗ ಈ 5 ಅದರ ಉತ್ಪತ್ತಿ ಸ್ಥಾನಗಳಿವೆ ಅಂತ ಗೀತಾಚಾರ್ಯ ಹೇಳ್ತಾರೆ ಭಾಳ ಚೆನ್ನಾಗಿ. ಅಧಿಷ್ಠಾನ, ಒಂದು ಕೆಲಸ ಆಗಬೇಕಿದ್ರೆ ಅದಕ್ಕೊಂದು ಸ್ಥಾನ ಇರಬೇಕು. ಅಧಿಷ್ಠಾನ ಅಂದರೆ ಸ್ಥಾನ, ಅಧಿಕರಣ ಅಂತ ಹೇಳ್ತಾರೆ. ಆಮೇಲೆ ಆ ಕೆಲಸವನ್ನು ಮಾಡುವಂಥ ಒಬ್ಬ ಕರ್ತ ಇರಬೇಕು. ಆಮೇಲೆ ಕರಣ, ಸಾಧನಗಳಿರಬೇಕು. ನಂತರ ವಿವಿಧವಾದ ಕ್ರಿಯಾ, ವಿವಿಧಾಶ್ಚ ಚೇಷ್ಟಾ, ಕ್ರಿಯಾ ಪೃಥಕ್ ಚೇಷ್ಟಾ, ಬೇರೆ ಬೇರೆ ವಿಧದ ಕ್ರಿಯೆಗಳಿರುತ್ತೆ. ಇದಷ್ಟು 4 ನಮ್ಮ ಕಣ್ಣಿಗೆ ಕಾಣುತ್ತೆ. ಕೆಲಸ ಮಾಡುವವರು ಒಂದು ಅಡಿಗೆ ಮಾಡಬೇಕು ಅಂತಂದರೆ ಅಡಿಗೆ ಮನೆ ಇರಬೇಕು. ಅಡಿಗೆ ಮನೆ ಇಲ್ಲದೇ ಇದ್ದರೆ ಅಡಿಗೆ ಮಾಡೋಕ್ಕಾಗಲ್ಲ, ಅದು ಅಧಿಷ್ಠಾನ. ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತೇವೆ. ಅಥವಾ ಒಲೆ ಇರಬೇಕು, ಒಲೆಯಲ್ಲಿ ನಾವು ಬೇಯಿಸೋದಾದ್ದರಿಂದ ಪಾಕ, ಬೇಯಿಸೋದನ್ನು ಕ್ರಿಯೆ ಆಗಬೇಕಿದ್ರೆ ಒಲೆ ಇರಬೇಕು. ಒಲೆಯೊಳಗೆ ಬೆಂಕಿ ಇರಬೇಕು, ಬೆಂಕಿಯನ್ನು ಹೊತ್ತು ಕಟ್ಟಿಗೆ ಇರಬೇಕು. ಎಲ್ಲ ಅಧಿಷ್ಠಾನವೇ, ಬೇರೆ ಅಲ್ಲ.
ಅಲ್ಲಿ ಪಾತ್ರೆಯಿಂದ ನಾವು ಅಡುಗೆ ಮಾಡ್ತೇವಲ್ಲ, ಯಾವುದರಿಂದ ಅಂತ ಹೇಳ್ತೇವೆ ಅದು ಸಾಧನ ಆಗುತ್ತೆ, ಕರಣ. ಪಾತ್ರೆಯಿಂದ ಅಡುಗೆ ಮಾಡ್ತೇವೆ, ನೀರಿನಿಂದ ಬೇಯಿಸ್ತೇವೆ, ಹೀಗೆ ಏನೇನು ಅಂದ್ಕೊಡ್ತೇವೋ ಇದೆಲ್ಲ ಕರಣ, ಸಾಧನ, ಉಪಕರಣ ಅಂತ ಅರ್ಥ. ಉಪಕರಣ ಇರುತ್ತೆ, ಅಡುಗೆ ಮಾಡುವವರೊಬ್ಬರು ಇರ್ತಾರೆ, ಅವರನ್ನು ಕರ್ತ ಅಂತ ಹೇಳ್ತೇವೆ. ಆಮೇಲೆ ವಿವಿಧ ಕ್ರಿಯೆ, ಪಾತ್ರೆಯನ್ನು ಬೆಳಗಿದ್ದು, ತಂದಿಟ್ಟಿದ್ದು, ಅದಕ್ಕೆ ನೀರು ಸುರಿದಿದ್ದು, ಅಕ್ಕಿಯನ್ನು ತೊಳೆದಿದ್ದು, ಅಕ್ಕಿಯನ್ನು ಹಾಕಿದ್ದು, ಉರಿಯನ್ನು ಹೆಚ್ಚು ಮಾಡಿದ್ದು, ಅದು ಕೊತ ಕೊತ ಕುದಿಯುವಾಗ ನೋಡಿದ್ದು, ಆಮೇಲೆ ನೀರು ಇಂಗುವಾಗ ಮುಚ್ಚಿದ್ದು, ಎಲ್ಲ ಅದು ನಿಶ್ಶಬ್ದ ಆದಮೇಲೆ ಸದ್ದ ಅಡಗಿದ ಮೇಲೆ ಇಳಿಸಿದ್ದು, ಇದೆಲ್ಲ ವಿವಿಧ ಚೇಷ್ಟಾ ಕ್ರಿಯೆಗಳು. ಇಷ್ಟು ಕಣ್ಣಿಗೆ ಕಾಣುತ್ತೆ. ಕಣ್ಣಿಗೆ ಕಾಣದೇ ಇರುವುದು ಪಂಚಮಂ, ಅದು ದೈವಂಚೈವಾತ್ರ ಪಂಚಮಂ. ಇಲ್ಲಿ ಐದನೇದಾಗಿ ದೈವ ಎಂಬ ಒಂದು ಕಾರಣ ಇದೆ. ಅಡುಗೆ ಆಗಬೇಕು, ಅಷ್ಟು ಹೊತ್ತಿಗೆ ಏನಾದರೂ ಒಂದು ತೊಂದರೆ ಬಂದುಬಿಟ್ರೆ ಅಡುಗೆ ನಿಂತು ಹೋಗುತ್ತೆ. ಗ್ಯಾಸ್ ಮುಗಿದೋಯ್ದರೆ ಫೋನ್ ಮಾಡಿ ಗ್ಯಾಸ್ ಸಿಲಿಂಡರ್ ಬರೋವರೆಗೆ ಅಡುಗೆ ಇಲ್ಲ. ನಿಮಗೆ ಎಷ್ಟು ಹಸಿವೆ ಆಗಿದೆ ಅನ್ನೋದು ಮುಖ್ಯ ಅಲ್ಲ, ನೀವು ಏನು ಚಡ್ಪಡಿಸಿದ್ರೂ ಆಗೋದಿಲ್ಲ, ಗ್ಯಾಸೇ ಇಲ್ಲ, ಆದ್ದರಿಂದ ಅಡುಗೆ ಇಲ್ಲ. ಸರಿ, ಏನೋ ಪದಾರ್ಥವನ್ನು ಮರೆತು ನಾವು ಇರ್ತೇವೆ, ಬೇಕೇ ಬೇಕು ಒಗ್ಗರಣೆ, ಸಾಸಿವೆ ಕಾಳೇ ಇಲ್ಲ ಅಂತಂದ್ರೆ ಒಗ್ಗರಣೆ ಆಗುತ್ತಾ? ಬೇರೆ ಏನಿದ್ರೂ ಅದು ಒಗ್ಗರಣೆ ಆಗೋಲ್ಲ, ಸಾಸಿವೆ ಕಾಳು ಬೇಕು ಅಥವಾ ಇಂಗು ಬೇಕು, ಏನೋ ಒಂದು. ಅದೇ ಇಲ್ಲದೆ ಇದ್ರೆ ಒಗ್ಗರಣೆ ಆಗೋದು ಹೇಗೆ? ಆದರೆ ಅದು ಮರೆತು, ಯಾಕೆ ಮರೆತು ಹೋಯಿತು? ಎಲ್ಲ ನಾವು ತಂದುವಲ್ಲ, ಆದ್ದರಿಂದ ಅದು ಮರೆತಿದ್ದು ಯಾಕೆ ಅಂತ ಕೇಳಿದರೆ ಅಲ್ಲಿ ದೈವ ಕೆಲಸ ಮಾಡಿದೆ. ಈ ದೈವವೆಂಬುದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ಅದು ಒಂದು ಆಶ್ಚರ್ಯಕರವಾದ ವಿಷಯ. ಅದು ಅದೃಷ್ಟವಾದ್ದರಿಂದ, ಅಮೂರ್ತವಾದ್ದರಿಂದ, ವ್ಯಾಪಕವಾದ್ದರಿಂದ ಅದು ಕೆಲಸ ಮಾಡುವಾಗ ಯಾವುದೋ ಒಂದು ಮೂರ್ತ ವಸ್ತುವನ್ನು ಇಟ್ಕೊಳ್ಳುತ್ತೆ. ಅದು ಸೌದೆ ತರಿಸಿದ್ದೇವೆ, ಅಡುಗೆ ಮಾಡಬೇಕು, ಇನ್ನೇನು ಉರಿ ಹಚ್ಚಬೇಕು ಅಂತ ನೋಡಿದ್ರೆ ಹಸಿ ಸೌದೆ. ಆ ದೈವ ಅಲ್ಲಿ ಏನು ಮಾಡಿದೆ ಅಂದರೆ ಅದನ್ನು ಹಸಿಯಾಗಿ ಇಟ್ಟಿದೆ, ಆದ್ದರಿಂದ ಏನಾದರೂ ಒಲೆ ಉರಿಯೋದೇ ಇಲ್ಲ. ಹೀಗೆ ಏನು ಮಾಡುತ್ತೆ ಅಂದರೆ ಈ ಐದನೆಯ ಕಾರಣ ಇದೆ, ದೈವಂಚೈವಾತ್ರ ಪಂಚಮಂ. ಇದನ್ನು ಅವರು ಗೀತಾಚಾರ್ಯ ಅದನ್ನು ಜೋಡಿಸೋದಕ್ಕೆ ಅಷ್ಟು ಚೆನ್ನಾಗಿ ಅವಕಾಶ ಮಾಡಿಕೊಟ್ಟಿದ್ದಾನೆ. ಅತ್ರ ಕರ್ತೃವಿನಲ್ಲೂ ದೈವ ಇರುತ್ತೆ, ಅಧಿಷ್ಠಾನದಲ್ಲೂ ದೈವ ಇರುತ್ತೆ, ಕರಣದಲ್ಲೂ ದೈವ ಇರುತ್ತೆ, ಕ್ರಿಯೆಯಲ್ಲೂ ದೈವ ಇರುತ್ತೆ. ಯಾವುದರಲ್ಲಿ ಏನೇನು ಲೋಪ ಮಾಡಿದರೆ, ನ್ಯೂನತೆ ಮಾಡಿದರೆ ಕೆಲಸ ಆಗೋಲ್ವ, ಅದು ಮಾಡಿಬಿಡುತ್ತೆ ಅದು. ಅಥವಾ ಯಾವ್ಯಾವುದರಲ್ಲಿ ಏನು ಗುಣವನ್ನು ಸೇರಿಸಿದರೆ ಕೆಲಸ ಸುಲಭವಾಗಿ ಚೆನ್ನಾಗಾಗತ್ಯೋ ಅದನ್ನೂ ಸೇರಿಸ್ಕೊಡತ್ತೆ. ದೈವಂಚೈವ ಅತ್ರ ಪಂಚಮಂ. ಈ ನಾಲ್ಕೂ ಕಾರಣದಲ್ಲಿ ಗುಟ್ಟಾಗಿ ಅಡಗಿದ್ದು ಎಲ್ಲ ಕೆಲಸವನ್ನು ಮಾಡುವಂತಹದ್ದು ದೈವ. ಆದ್ದರಿಂದ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಎಂಬ ಮಹಾಪ್ರತೀಕ್ಷೆಯನ್ನು ಹುಟ್ಟಿಸಿದ್ದು ದೈವವೇ. ಯಾರ್ಯಾರ ಹೃದಯದ ಒಳಗೆ ಅಡಗಿದ್ದು, ಯಾರ್ಯಾರ ಬಾಯಲ್ಲಿ ಯಾವ್ಯಾವ ಮಾತನ್ನು ಆಡಿಸಿ, ಯಾರ್ಯಾರು ಏನೇನು ಕನಸು ಕಟ್ಟೋದಕ್ಕೆ ಬೇಕೋ ಎಲ್ಲವನ್ನು ಗುಟ್ಟಾಗಿ ದೈವಂಚೈವಾತ್ರ ಪಂಚಮಂ ಅಡಗಿದ್ದು ಕೆಲಸ ಮಾಡಿದೆ ಅದು. ಅದನ್ನು ವಿಘಟನೆ ಮಾಡಬೇಕು ಅಂತಾದರೂ ಕೂಡ ಅಲ್ಲೇ ಗುಟ್ಟಾಗಿ ಕೆಲಸ ಮಾಡುತ್ತೆ. ತೋರಣ ಕಟ್ಟುವವನಿಗೂ ರಾಮನ ಪಟ್ಟಾಭಿಷೇಕ ಆಗಬೇಕು ಅಂತಲೇ ಇದೆ. ರಾಜ ಬೀದಿಯನ್ನು ಸಾರಿಸಿ ರಂಗವಲ್ಲಿ ಇಕ್ಕುವ ಮಹಿಳೆಯರಿಗೂ ರಾಮನ ಪಟ್ಟಾಭಿಷೇಕ ಆಗಲಿ ಅಂತಲೇ ಇದೆ. ಅಡಿಗೆ ಮನೆಯಲ್ಲಿ ವಿವಿಧ ಭಕ್ಷ್ಯ ಭೋಜ್ಯಗಳನ್ನು ಸಿದ್ಧಪಡಿಸುವವರಿಗೂ ರಾಮನ ಪಟ್ಟಾಭಿಷೇಕ ಆಗಲಿ ಅಂತಲೇ ಇದೆ. ದೇವತೆಗಳಿಗೂ ರಾಮನ ಪಟ್ಟಾಭಿಷೇಕ ಆಗಲಿ ಅಂತಲೇ ಇದೆ. ಅರಮನೆಯಲ್ಲಿ ಸುಖವಾಗಿ ಮಲಗಿದಂತಹ ಕೈಕೇಯಿಗೂ ರಾಮನ ಪಟ್ಟಾಭಿಷೇಕ ಆಗಲಿ ಅಂತ ಇದೆ. ಆದರೆ ಗುಟ್ಟಾಗಿ ದೈವ ಕೆಲಸ ಮಾಡಿದ್ದು ಎಲ್ಲಿ ಅಂದರೆ ಮಂಥರೆಯ ಹೃದಯದೊಳಗೆ. ಅದಕ್ಕೊಂದು ಪಾತ್ರ ಬೇಕು. ಈಗ ಅಮೂರ್ತವಾದಂತಹ ಅದು ಎಷ್ಟು ವ್ಯಾಪಕವಾಗಿದ್ದರೂ ಒಂದು ಕೆಲಸ ಮಾಡಲಿಕ್ಕೆ ಒಂದು ಪಾತ್ರ ಬೇಕು. ಆದ್ದರಿಂದ ದೈವ ಆಯ್ಕೆ ಮಾಡಿಕೊಂಡಂತಹ ಪಾತ್ರ ಯಾವುದು ಅಂತಂದರೆ ಮಂಥರ. ಈ ಮಂಥರೆಯ ಹೃದಯದಲ್ಲಿ ಗುಟ್ಟಾಗಿ ಒಂದು ಕಿಚ್ಚು ಬೆಂಕಿ ಹುಟ್ಟುಕೊಳ್ಳುತ್ತೆ. ಅದು ಆ ಬೆಂಕಿ ಅದು ಕಾಡುಗಿಚ್ಚಾಗಿ ರಾಮನನ್ನು ಕಾಡುಪಾಲು ಮಾಡುತ್ತೆ. ಅಯೋಧ್ಯೆಯ ಜನರ ಹೃದಯವೆಂಬಂತಹ ಆ ಅರಮನೆಯನ್ನು, ಭವ್ಯವಾದ ಅರಮನೆಯನ್ನು ಸುಟ್ಟಾಕತ್ತೆ. ಅದು ಅಂತಹ ಒಂದು ಆ ದೈವ ಇಲ್ಲಿ ಅಂಥ ಕೆಲಸವನ್ನು ಮಾಡುತ್ತೆ. ಒಬ್ಬ ಸುಭಾಷಿತಕಾರ ದೈವದ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾನೆ. ನಾವು ಇದನ್ನು ಪೂರ್ವಭಾವಿಯಾಗಿ ಗ್ರಹಿಸ್ಕೊಳ್ಬೇಕು. ಯಾಕೆಂದರೆ ಇಡೀ ಅಯೋಧ್ಯಾಕಾಂಡದ ಪ್ರಬಂಧ ಧ್ವನಿ ಯಾವುದು ಅಂದರೆ ದೈವಂಚೈವಾತ್ರ ಪಂಚಮಂ ಎನ್ನುವುದು. ವಾಲ್ಮೀಕಿಗಳದು ಎಷ್ಟು ಕುಶಲತೆಯಿಂದ ಅಲ್ಲಿ ಸರ್ಗಬಂಧ ಮಾಡಿದ್ದಾರೆ ಅಂತಂದರೆ ಎಲ್ಲೂ ಒಂದು ಕಡೆಗೂ ದೈವ ಇದಕ್ಕೆ ಕಾರಣ ಅಂತ ಹೇಳೋದೇ ಇಲ್ಲ ಅವರು. ಆದರೆ ಇಡೀ ಪ್ರಬಂಧ ಎಂತಹ ದೈವದ ಲೀಲಿಯಪ್ಪ, ಯಾರ್ಯಾರೆಲ್ಲ ಎಷ್ಟು ಕಷ್ಟಪಟ್ಟರೂ ಕೆಲಸ ಆಗಲೇ ಇಲ್ಲ ಅನ್ನೋ ಹಾಗೆ ನೆಲೆಸ್ಬಿಡ್ತಾರೆ. ಅದು
ಬಹುಶಃ ನಮ್ಮಂತಹ ಸಂಸಾರಿಗಳಿಗೆ ಇದು ಆಗಾಗ ಅನುಭವಕ್ಕೆ ಬರುತ್ತೆ ಅಂತ ಕಾಣುತ್ತೆ. ಬರಲೇಬೇಕದು. ಹಾಗೆ ಬರದೇ ಇದ್ದರೆ ನಾವು ಮನುಷ್ಯರಲ್ಲ ಅಂತ ಆಗ್ಬಿಡ್ತೇವೆ. ಅದು ಅನುಭವಕ್ಕೆ ಬಂದೇ ಬರುತ್ತೆ. ಅದು ಒಬ್ಬ ಸುಭಾಷಿತಕಾರ ಇದನ್ನು ಭಾಳ ಚೆನ್ನಾಗಿ ಹೇಳ್ತಾನೆ. ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನುದೇಶ್ಯತಿ ಹಸಿಷ್ಯತಿ ಪಂಕಜಶ್ರೀ ಇತ್ತಂ ವಿಚಿಂತಯತಿ ಕೋಶಗತೆ ದ್ವಿರೇಫೆ ಹಾ ಹಂತ ಹಂತ ನರಿನೀಂ ಗಜ ಉಜ್ಜಹಾರ. ತಾವೆಲ್ಲ ಕೇಳೇ ಇರ್ತೀರಿ. ಇದು ಸುಮ್ಮನೆ ಜ್ಞಾಪಿಸ್ಕೊಳ್ಳೋದು ಮಾತ್ರ. ಆ ಸುಖದ ಕನಸು ಹೇಗಿರುತ್ತೆ ಅಂತಂದರೆ, ಕಮಲದಲ್ಲಿರುವ ಮಕರಂದವನ್ನು ಕುಡಿಯೋದಕ್ಕೆ ದುಂಬಿ ಬಂದಿದೆ. ಕಮಲದ ಕೆಂಪು, ಅದರ ಸೊಂಪು, ಅದರ ತಂಪು ಅದನ್ನು ಆಕರ್ಷಣೆ ಮಾಡಿದೆ. ತಾನು ಕಂಡುಂಡಂತಹ ಸುಖ ಯಾವಾಗಲೂ ಇರುತ್ತೆ ಅಂತ ಅಂದ್ಕೊಂಡು ಭ್ರಮರ ಮೈ ಮರೆತು ಅದನ್ನು ಕುಡಿತಾ ಇದೆ. ಸೂರ್ಯಾಸ್ತ ಆದ ತಕ್ಷಣ ಆ ಕಮಲ ಮುಕುಲಿತವಾಗಿಬಿಡ್ತು, ಮೊಗ್ಗಾಗ್ಬಿಡ್ತು. ಆ ಕಮಲದ ದಳಗಳೇ ಅದಕ್ಕೆ ಸೆರೆ ಆಯಿತು. ಯಾವುದು ಸುಖ ಅಂತ ಅಂದ್ಕೊಂಡಿದೆಯೋ ಅದು ಸೆರೆಯಾಗಿದೆ, ಒಂದು ಬಂಧನವಾಗಿದೆ. ಆಗ ಆಲೋಚನೆ ಮಾಡುತ್ತೆ. ರಾತ್ರಿರ್ಗಮಿಷ್ಯತಿ, ರಾತ್ರಿ ಕಳೆದು ಹೋಗುತ್ತೆ. ಭವಿಷ್ಯತಿ ಸುಪ್ರಭಾತಂ, ಒಂದು ಮುಂಬೆಳಗಿನ ಉದಯ ಆಗತ್ತೆ. ಭಾಸ್ವಾನ್ ಉದೇಶ್ಯತಿ, ಸೂರ್ಯ ಉದಯಿಸಿ ಬಿಡ್ತಾನೆ. ಯಾಕೆ? ಕಮಲ ಸಖ. ಸೂರ್ಯ ಉದಯಿಸಿದ ಮೇಲೆ ಕಮಲಕ್ಕೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅದು ಮೊಗ್ಗಾಗಿರೋದಕ್ಕೆ ಸಾಧ್ಯ ಇಲ್ಲ. ಅದು ತನ್ನ ಆ ಪಕಳೆಗಳನ್ನು ಅದು ಬಿಚ್ಕೊಂಡ್ಬಿಡತ್ತೆ. ಅದು ಬಿಚ್ಕೊಳ್ಳೇಬೇಕದು. ಭಾಸ್ವಾನ್ ಉದೇಶ್ಯತಿ ಹಸಿಷ್ಯತಿ ಪಂಕಜಶ್ರೀ. ಆ ಹಳೆಯ ಸುಖದ ಅನುಭವ ತನ್ನ ಸೆರೆಯನ್ನು ಅದಷ್ಟು ವೈಭವದಿಂದ ತಿಳ್ಕೊಳ್ಳುತ್ತೆ. ಪಂಕಜಶ್ರೀ, ಈಗ ಒತ್ತಿ ಹಿಡಿದು ಬಿಟ್ಟಿದೆ ಅದು. ಆದರೆ ಆಗ ಹಸಿಷ್ಯತಿ ಪಂಕಜಶ್ರೀ, ಈ ಕಮಲವೆಂಬ ಲಕ್ಷ್ಮಿ ನಕ್ಕ ಬಿಡ್ತಾಳೆ. ಆಗ ಇತ್ತಂ ವಿಚಿಂತಯತಿ ಕೋಶಗತೆ ದ್ವಿರೇಫೆ. ಕೋಶ ಅಂದರೆ ಸೆರೆಯಲ್ಲಿ ಸಿಕ್ಕಂತಹ ಆ ಪುಷ್ಪಕೋಶದಲ್ಲಿ ಸೆರೆ ಸಿಕ್ಕಂತಹ ದುಂಬಿ ಹೀಗೆ ಆಲೋಚನೆ ಮಾಡ್ತಾ ಇದೆ. ಹಾ ಹಂತ, ಕವಿಯ ಉದ್ಗಾರ ಇದು. ಅಯ್ಯೋ, ಅದರ ಕನಸಲ್ಲಿ ನಲಿನೀಂ ಗಜ ಉಜ್ಜಹಾರ. ನಾಳ ಸಹಿತವಾಗಿ ಆ ಕಮಲವನ್ನು ಒಂದು ಮದ್ದಾನೆ ಬಂದು ಕಿತ್ತೆಳೆದು ಕಾಲಿನಿಂದ ಹಿಸುಕಿ ಹೊಸಕ್ಕೆ ಹಾಕಿಬಿಡ್ತು. ಸದ್ಯಕ್ಕೆ ಸೆರೆಯ ಆಸರೆಯಾದರೂ ಇತ್ತು ಅದಕ್ಕೆ. ಈಗ ಮದ್ದಾನೆಯ ಭಾರವಾದ ಹೆಜ್ಜೆಯ ಅಡಿಯಲ್ಲಿ ಸಿಕ್ಕಿ ನುಜ್ಜುಗೊಜ್ಜಾದಂತಹ ಆ ಹೂವಿನೊಳಗೆ ಸಿಕ್ಕ ದುಂಬಿಯ ಪಾಡೇನು? ಏನು ದುಂಬಿ ಇಲ್ಲದಿದ್ದರೆ ಪಾಡೇನು? ಯಾವ ಪಾಡೂ ಇಲ್ಲ. ಅದು ಅಂದರೆ ದೈವ ಗತಿಯ ಒಂದು ಗತಿಯನ್ನು ಮಾತ್ರ ಇದು. ದೈವದ ಒಂದು ಗತಿಯನ್ನು ಮಾತ್ರ ಕವಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಬಹುಶಃ ಈ ಧ್ವನಿಯೇ ನಮಗೆ ಬಂದ್ಬಿಡತ್ತೆ. ಇಡೀ ಅಯೋಧ್ಯಾಕಾಂಡವನ್ನು ವಾಲ್ಮೀಕಿಗಳು ಹುಟ್ಟಿಸಿದ ಈ ಪ್ರತೀಕ್ಷೆಯ ಹಿನ್ನೆಲೆಯಲ್ಲಿ ನೋಡ್ತಾ ಹೋದರೆ ಮೆಲ್ಲಗೆ ಹೇಗೆ ಥಿಂಗ್ಸ್ ಫಾಲ್ ಅಪಾರ್ಟ್ ಅಂತ, ಅದು ಆ ಕೇಂದ್ರ ಶಕ್ತಿ ತನ್ನ ಬಿಗಿಯನ್ನು ಕಳ್ಕೊಂಡಾಗ ಹೇಗೆ ಎಲ್ಲ ಅಂಗಾಂಗಗಳು ಪ್ರತ್ಯೇಕ ಚೆಲ್ಲಲ್ಪಡ್ತವೆ ಎನ್ನುವುದನ್ನು ನಾವು ಅನುಭವಿಸ್ಬೋದು. ನಿಜವಾಗ ಅಯೋಧ್ಯಾಕಾಂಡದ ವಸ್ತು, ಅದರ ವಿನ್ಯಾಸ ಆಗಿದೆ. ಆದ್ದರಿಂದ ಇದರ ಪ್ರಬಂಧ ಧ್ವನಿ ಏನು ಅಂತಂದರೆ ದೈವಂ ಪರಂ ಕಾರಣಂ ಎಂಬುದು. ಅದು ಗುಟ್ಟಾಗಿ ಎಲ್ಲ ಕಾರಣಗಳ ಒಳಗಿದ್ದು ತನಗೆ ಬೇಕಾದ ಹಾಗೆ ಏರ್ಪಾಡನ್ನು ಮಾಡಿಕೊಳ್ತಾ ಇದೆ ಎಂದು. ಆ ಏರ್ಪಾಡನ್ನು ವಾಲ್ಮೀಕಿಗಳು ಹೇಗೆ ಚಿತ್ರಿಸ್ತಾರೆ ಅನ್ನೋದನ್ನು ನಾವು ಮೆಲ್ಲಗೆ ನೋಡೋಣ. ಈಗ ಮಂಥರೋಪಜಾಪ ಪ್ರಸಂಗಕ್ಕೆ ನಾವು ಬರ್ತಾ ಇದ್ದೇವೆ. ಜ್ಞಾತಿದಾಸೀಯತೋ ಜಾತ ಕೈಕೇಯ್ಯಾಸ್ತು ಸಹೋಷಿತ ಪ್ರಾಸಾದಂ ಚಂದ್ರಸಂಕಾಶಂ ಆರುರೋಹ ಯದೃಚ್ಛಯ. ವಾಲ್ಮೀಕಿಗಳಿಗೆ ಈ ಮಂಥರೆಯ ಬಗ್ಗೆ ಅವರು ನೋಡಿ ಆ ಶಬ್ದ ಪ್ರಯೋಗ ಹೇಗೆ ಮಾಡ್ತಾ ಇದ್ದಾರೆ ಅಂತಂದರೆ ಬಹಳ ಸೊಗಸಾದಂತಹ ಒಂದು ವಾಕ್ಯದಿಂದ ಇಡೀ ಪಾತ್ರವನ್ನು ತೋರಿಸ್ಬಿಡ್ತಾರೆ. ಜ್ಞಾತಿದಾಸಿ, ಇವರು ಯಾರು ಅಂದರೆ ಅದು ಬಂಧುಗಳಿಗೆ ದಾಸಿಯಾಗಿದ್ದವಳು. ಅವಳು ನೇರವಾಗಿ ಕೈಕೇಯಿಗೂ ದಾಸಿಯಲ್ಲ, ಜ್ಞಾತಿದಾಸಿ, ಬಂಧುಗಳ ಮನೆಯಲ್ಲಿ ಕೆಲಸ ಮಾಡೋದಕ್ಕಿದ್ದವಳು. ನಾವು ನಮ್ಮ ಆಡು ಮಾತಲ್ಲಿ ಹೇಳೋದಾದರೆ ಬಂಧುಗಳ ಮನೆಯಲ್ಲಿ ಎಲ್ಲೋ ಮುಸುರೆ ತಿಕ್ಕೋಕ್ಕಿದ್ದವಳು ಅವಳು. ಜ್ಞಾತಿದಾಸಿ. ಯಥೋಜಾತ, ಎಲ್ಲಿ ಹುಟ್ಟಿದಳು, ಯಾರ ಮನೆಯಲ್ಲಿ ಹುಟ್ಟಿದ್ರು, ತಂದೆ ತಾಯಿ ಯಾರು ಏನೂ ಗೊತ್ತಿಲ್ಲ. ಯಥೋಜಾತ, ಹೇಗೋ ಹುಟ್ಟಿದವಳು. ಎಲ್ಲೋ ಒಂದು ಕಡೆಗೆ ಅದು ಏನಾಗಿದೆ ಅಂದರೆ ಆ ರಾಮರಾಜ್ಯದ ಮಹಾಪ್ರತೀಕ್ಷೆಯನ್ನು ಹುಟ್ಟಿಸ್ತಾ ಒಂದು ಬಗೆಯಲ್ಲಿ ಆ ಮಂಥರೆಯನ್ನು ಪರಿಚಯ ಮಾಡುವಾಗಲೇ ವಾಲ್ಮೀಕಿಗಳಿಗೆ ಜುಗುಪ್ಸೆ ಬಂದುಬಿಟ್ಟಿದೆ. ಜ್ಞಾತಿದಾಸಿ ಯಥೋಜಾತ ಕೈಕೇಯ್ಯಾಸ್ತು ಸಹೋಷಿತ. ಆದರೆ ಅವಳು ಯೋಗ ದೊಡ್ಡದು, ಕೈಕೇಯಿಯ ಜೊತೆಗೇ ವಾಸ ಮಾಡಿಕೊಂಡಿದ್ದಾಳೆ ಅವಳು. ಪ್ರಾಸಾದಂ ಚಂದ್ರಸಂಕಾಶಂ ಆರುರೋಹ ಯದೃಚ್ಛಯ
ಯದೃಚ್ಛಯ ಎಂಬ ಶಬ್ದ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಯಾಕೋ ಏನೋ ಸಾಯಂಕಾಲದ ಹೊತ್ತು ಮಹಡಿ ಹತ್ತಬೇಕು ಅಂತ ಅನಿಸ್ಬಿಟ್ಟಿದ್ದೆ ಅವಳಿಗೆ. ಹತ್ತೋದಕ್ಕೆ ಕಷ್ಟ, ಗೂನು ಬೆನ್ನು, ಕುರೂಪಿ, ಅಂತಹ ಶಕ್ತಿ ಏನಿಲ್ಲ ಅವಳಿಗೆ, ವಯಸ್ಸು ಆಗಿದೆ. ಆದರೂ ಮಹಡಿಯನ್ನು ಹತ್ತಿಬಿಟ್ಟಿದ್ದಾಳೆ. ಚಂದ್ರ ಸಂಕಾಶಂ, ಅಷ್ಟು ಎತ್ತರವಾದಂತಹ ರಾತ್ರಿ ಹೊತ್ತು ಆ ಮಹಡಿಯನ್ನು ಏರ್ಬಿಟ್ಟಿದ್ದಾಳೆ. ಏರಿ ನೋಡಿದರೆ ಊರು ತುಂಬ ಪತಾಕೆಗಳು ಹಾರಾಡ್ತಾ ಇವೆ. ಚತುಷ್ಪಥಗಳನ್ನೆಲ್ಲ ಸಾರಿಸಿ ರಂಗಬಲಿಯನ್ನು ಇಟ್ಟಿದ್ದಾರೆ. ಎಲ್ಲಿ ನೋಡಿದರೂ ತಳಿರು ತೋರಣಗಳನ್ನು ಕಟ್ತಾ ಇದ್ದಾರೆ. ಜನರೆಲ್ಲ ಗಿಜಿಬಿಜಿ, ಸುತ್ತಾಟ, ಓಡಾಟ, ಗಾಯಕರು ಹಾಡ್ತಾ ಇದ್ದಾರೆ, ನರ್ತನ ಮಾಡುವವರು ನರ್ತನ ಮಾಡ್ತಾ ಇದ್ದಾರೆ. ಕಲಾವಿದರಿಗೆಲ್ಲ ಒಳ್ಳೆಯ ಅವಕಾಶ ಆವಾಗ, ಯಾಕೆಂದರೆ ಪಟ್ಟಾಭಿಷೇಕದಂತಹ ಸಂದರ್ಭ. ಅವರು ತಮ್ಮ ತಮ್ಮ ಕಲಾ ಪ್ರದರ್ಶನಕ್ಕೆ ಬಂದಿರುವ ಜನರನ್ನು ರಂಜನೆ ಮಾಡುವುದಕ್ಕೆ ಅವರೆಲ್ಲ ಸಿದ್ಧರಾಗಿದ್ದಾರೆ. ಅದನ್ನೆಲ್ಲ ನೋಡಿದ ತಕ್ಷಣ ಕುತೂಹಲ ಬಂದ್ಬಿಡ್ತು ಅವಳಿಗೆ. ಈ ಆಳು ಮಕ್ಕಳಿಗೆ ಅಂದರೆ ಒಂದು ಸಹಜವಾದ ಕುತೂಹಲ ಇರುತ್ತೆ, ಎಲ್ಲವನ್ನು ತಿಳ್ಕೊಳ್ಬೇಕು ಅಂತ. ಅದು ಸಹಜ ಕುತೂಹಲ ಅನ್ನುವ ಶಬ್ದವನ್ನು ನಾನು ಬಳಸ್ತೇನೆ. ಯಾಕೆ ಅವರಿಗೆ ಸಹಜ ಕುತೂಹಲ ಅಂತಂದರೆ, ಅವರಿಗೆ ಎಲ್ಲ ಸಂತೋಷವು ಎರವಲು ಸಂತೋಷ, ಬೇರೆಯವರಿಂದ ಪಡ್ಕೊಳ್ಳೋ ಸಂತೋಷ. ಆದ್ದರಿಂದ ಬೇರೆಯವರಿಂದ ಏನೇನು ಪಡ್ಕೊಳ್ಳೋಕ್ಕಾಗ್ತದೆಯೋ ಅದನ್ನೆಲ್ಲ ಪಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾರ್ದಾರು ಸೀರೆ, ಒಳ್ಳೆಯ ಸೀರೆ ಅವ್ರಿಗೆ ಉಡೋಕ್ಕಾಗತ್ತಾ? ಇದು ಎಲ್ಲಿ ತಗೊಂಡ್ರಿ, ನಿಮ್ಗೆ ತುಂಬ ಚೆನ್ನಾಗಿ ಒಪ್ಪತ್ತೆ ಅಂತ ಹೇಳಿ ಅವರನ್ನು ಹೊಗಳಿ ಅದರೊಳಗೆ ಸಂತೋಷ ಪಡಬೇಕು. ಅವರು ಒಳ್ಳೆ ಬಳೆಯನ್ನು ಇಟ್ಕೊಳ್ಳೋಕ್ಕಾಗತ್ತಾ? ಕಂಕಣವನ್ನು ಎಷ್ಟು ಚೆನ್ನಾಗಿದೆಯಲ್ಲ, ಇದನ್ನು ಯಾವ ಸೊನಗಾರ ಮಾಡಿದ್ದು, ಯಾವ ಜ್ಯುವೆಲ್ಲರಲ್ಲಿ ತೊಗೊಂಡ್ರಿ, ಇದನ್ನು ತುಂಬ ಚೆನ್ನಾಗಿ ಒಪ್ಪತ್ತೆ ನಿಮಗೆ ಅಂತ ಹೇಳ್ತಾನೆ ಸಂತೋಷ ಪಡಬೇಕು ಅವಳು. ಆದ್ದರಿಂದ ಎರವಲು ಸಂತೋಷವಾದ್ದರಿಂದ ಕುತೂಹಲ ಹೆಚ್ಚವರಿಗೆ. ಯಾಕೆಂದರೆ ವಿಷಯವನ್ನು ಎರವಲಾಗಿ ತಗೊಳ್ಬೇಕು ಮತ್ತು ಅದನ್ನು ಬೇರೆಯವರಿಗೆ ಹಂಚಬೇಕು ಎಂಬ ಆತುರ ಇರುತ್ತೆ. ಆ ಆತುರತೆಯಿಂದ ಮೇಲೆ ನೋಡ್ತಾಳೆ. ಸರಿ, ಕೇಳಬೇಕು ಅಂತ ಯಾರಲ್ಲಿ ಕೇಳೋದು? ಯಾರ್ಯಾರ ಹತ್ರ ಕೇಳಿದ್ರು ಮಾತಾಡೋದಿಲ್ಲ. ದಾಸಿ ಹತ್ರ ಮಾತಾಡೋರು ಯಾರು? ಅರಮನೆ ಬೇರೆ. ಅರಮನೆಯಲ್ಲಿ ಇಂಥವರ ಜೊತೆಗೆ ಹೀಗೆ ಮಾತಾಡಬೇಕು ಎಂಬ ಸಮುದಾಚಾರ ಇರುತ್ತೆ. ಆದ್ದರಿಂದ ಏನು ಮಾಡೋದು ಅಂತಂದರೆ, ಕೌಸಲ್ಯ ಒಂದು ಧಾತ್ರಿ ದಾಸಿಯಲ್ಲಿ ಪ್ರಶ್ನೆ ಮಾಡ್ತಾಳೆ. ಸಾ ಹರ್ಷೋತ್ಫುಲ್ಲನಯನಾಂ ಪಾಂಡರಕ್ಷೌಭವಾಸಿನೀಂ ಅವಿದೂರೇ ಸ್ಥಿತ ದೃಷ್ಟ ಧಾತ್ರೀಂ ಪಪ್ರಚ್ಛವಂತರ. ಕೌಸಲ್ಯ ದಾಸಿ ನೋಡ್ತಾಳೆ, ಇಡೀ ಪರಿಚಯವೇ ಸಿಕ್ಕೋಲ್ಲ. ಬೆಳ್ಳಗಿನ ಶುಭ್ರವಾದ ಬಟ್ಟೆಯನ್ನು ಹುಟ್ಟಿದಾಳೆ ಅವಳು. ಪಾಂಡರಕ್ಷೌಭವಾಸಿನೀಂ, ಅಪರೂಪಕ್ಕೆ ಕೆಲಸ ಮಾಡುವವಳಿಗೆ ರೇಷ್ಮೆ ಬಟ್ಟೆ, ಬಿಡೀ ರೇಷ್ಮೆ ಬಟ್ಟೆ ಉಟ್ಕೊಂಡ್ಬಿಟ್ಟಿದ್ದಾಳೆ. ಹರ್ಷೋತ್ಫುಲ್ಲನಯನಾಂ, ಯಾಕೆಂದರೆ ತಮ್ಮ ದಣಿ ರಾಮ ರಾಜ ಆಗ್ತಾ ಇದ್ದಾನೆ. ಅದನ್ನು ಹರ್ಷೋತ್ಫುಲ್ಲನಯನ, ಆ ಆನಂದದಿಂದ ಕಣ್ಣುಗಳೆಲ್ಲ ಅರಳಿಕೊಂಡು ಬಿಟ್ಟಿವೆ ಅವಳಿಗೆ. ಅವಿದೂರೇ ಸ್ಥಿತಾಂ, ಹತ್ತಿರ ಅಲ್ಲೇ ಸುಳಿದಾಡ್ತಾ ಇದ್ದಾಳೆ. ಅವಳನ್ನು ಕೇಳ್ತಾಳೆ, ಏನು ವಿಶೇಷ ಅಂತ. ಆ ಕೇಳಿದ್ದನ್ನು ಗಮನಿಸಬೇಕು ನಾವು. ವಾಲ್ಮೀಕಿಗಳು ಕಾಡಿನ ಮಧ್ಯದಲ್ಲಿ ಹುತ್ತದ ಒಳಗಿದ್ದವರು ಇದನ್ನೆಲ್ಲ ಹೇಗೆ ಕಂಡರು ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಅವಳು ಕೇಳುವಾಗೇನು, ಇದೆಲ್ಲ ಯಾಕೆ ಊರಲ್ಲಿ ಹೀಗೆ ಅಂತ ಕೇಳೋ ಬದಲು, ಉತ್ತಮೇನಾಭಿಸಂಯುಕ್ತ ಹರ್ಷೇಣ ಅರ್ಥಪರಾಸತಿ ರಾಮಮಾತಾ ಧನಂಕಿನ್ನು ಜನೇಭ್ಯ ಸಂಪ್ರಯಚ್ಛತಿ. ಪ್ರಶ್ನೆ ಮಾಡಿದ್ದು ಅಲ್ಲ, ರಾಮಮಾತಾ, ರಾಮನ್ ತಾಯಿ ಹೆಸರು ಹೇಳೋದಲ್ಲ. ಉತ್ತಮೇನಾಭಿಸಂಯುಕ್ತ ಹರ್ಷೇಣ ಅರ್ಥಪರಾಸತಿ. ಅರ್ಥಪರಾಸತಿ, ಯಾವಾಗಲೂ ಇಷ್ಟೆಲ್ಲ ಆಸಕ್ತಿ ಇರಲಿಲ್ಲ ಅವಳಿಗೆ. ರಾಮನ ತಾಯಿ ಇವತ್ತು ಅರ್ಥಪರ, ಎಲ್ಲ ಪ್ರತಿಯೊಂದು ವಸ್ತು, ಒಡವೆ, ಎಲ್ಲದ್ರ ಬಗ್ಗೂ ನಿಗಾ, ಪಠ್ಯ ಪೀತಾಂಬರಗಳ ಬಗ್ಗೆ ನಿಗಾ, ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನೋ ಬಗ್ಗೆ ಅದ್ರ ಬಗ್ಗೆ ಲಕ್ಷ್ಯ ವಹಿಸ್ತಾ ಇದ್ದಾಳಲ್ಲ. ಉತ್ತಮೇನ ಸಂಯುಕ್ತ ಹರ್ಷೇಣ, ಬಹಳ ಒಂದು ವಿಶಿಷ್ಟವಾದ ಆನಂದ. ಇಷ್ಟು ಖುಷಿಪಟ್ಟಿದ್ದನ್ನೇ ನಾನು ನೋಡಿಲ್ಲ. ರಾಮಮಾತಾ ಧನಂಕಿನ್ನು ಜನೇಭ್ಯ ಸಂಪ್ರಯಚ್ಛತಿ. ಕಂಡವರಿಗೆಲ್ಲ ಹಣ ಕೊಡ್ತಾ ಇದ್ದಾಳೆ. ಬ್ರಾಹ್ಮಣರು ಬಂದರೆ ದಕ್ಷಿಣೆ ಅಂತ ತಗೊಳ್ಳಿ ಅಂತ ಹೇಳೋದು, ಬೇರೆ ಸೇವಕರೆಲ್ಲ ಬಂದರೆ ಅವರಿಗೆಲ್ಲ ಇಟ್ಕೊಳ್ಳಿ, ಇದೊಂದು ಇರಲಿ, ನಾಳೆ ನನ್ನ ಮಗ ರಾಜ ಆಗ್ತಾನೆ ಅಂತ ಬಹಳ ಸಂತೋಷದಿಂದ ಹಣವನ್ನು ಕೊಡ್ತಾ ಇದ್ದಾಳಲ್ಲ. ಇದು ಏನು ರಾಮಮಾತಾ? ಅವಳ ಪ್ರಕೃತಿ ಗೊತ್ತಾಗತ್ತೆ ಇಲ್ಲಿ. ಅತಿಮಾತ್ರ ಪ್ರಹರ್ಷೋಯಂ ಕಿಂಜನಸ್ಯ ಚ ಶಂಸಮೇ ಕಾರಯಿಷ್ಯತಿ ಕಿಂವಾಪಿ ಸಂಪ್ರಹೃಷ್ಟೋ ಮಹೀಪತಿ. ಇಷ್ಟೆಲ್ಲ ಸ್ವಾತಂತ್ರ್ಯ ಇವಳಿಗೆ ಬರಬೇಕಿದ್ರೆ ಬಹುಶಃ ರಾಜನೇ ಏನೋ ಮಾಡಿಸ್ತಾ ಇದ್ದಾನೆ. ಏನು ಸಮಾರಂಭ ನಡೆಯುತ್ತೆ ನಮ್ಮೂರಲ್ಲಿ, ಏನು ವಿಷಯ ಅಂತ ಕೇಳ್ತಾಳೆ. ಆಗ ರಾಮನ ತಾಯಿಯ ದಾಸಿ, ರಾಮ ಮಾತುವಿನ ದಾಸಿ
ಇರೋ ವಿಷಯವನ್ನು ಹೇಳ್ತಾಳೆ. ನಾಳೆ ಪುಷ್ಯಯೋಗ, ರಾಮನಿಗೆ ಯುವರಾಜ್ಯದ ಅಭಿಷೇಕ ಇದೆ, ದಶರಥ ಮಹಾರಾಜರು ನಿಶ್ಚಯ ಮಾಡಿದ್ದಾರೆ. ಅಲ್ಲಿ ಒಂದು ವಿಶೇಷಣವನ್ನು ಆ ಧಾತ್ರಿಯ ಬಾಯಲ್ಲಿ, ದಾಸಿಯ ಬಾಯಲ್ಲಿ ಹೇಳಿಸ್ತಾರೆ. ಶ್ವಃ ಪುಷ್ಯೇಣ ಜಿತಕ್ರೋಧಂ ಯೌವರಾಜ್ಯೇನ ರಾಘವಂ. ರಾಮ ಎಂಥವನು ಅಂದರೆ ಜಿತಕ್ರೋಧಂ. ಯಾರ್ಯಾರು ಯಾವ್ಯಾವ ಗುಣವನ್ನು ಹೇಗೆ ಗ್ರಹಿಸ್ತಾರೆ ಅನ್ನೋದಕ್ಕೆ ನಾವು ಗ್ರಹಿಸಬೇಕು, ತಿಳ್ಕೊಳ್ಬೇಕಿಲ್ಲ. ಒಂದು ಸೂಕ್ಷ್ಮ ಇದೆ, ಗುಟ್ಟಿದೆ. ರಾಮನಲ್ಲಿ ಸಿಟ್ಟೇ ಇಲ್ಲ ಎಂಬುದನ್ನು ಅವಳ ದಾಸಿ ಗ್ರಹಿಸಿಕೊಂಡಿದ್ದಾರೆ. ಎಷ್ಟು ಸಹಜವಾಗಿದೆ ನೋಡಿ. ರಾಮ ಸತ್ಯಧುರಂಧರ ಅಂತಂದರೆ ಅಸಹಜವಾಗತ್ತೆ. ಸತ್ಯ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಅಂತ ಆ ದಾಸಿಗೆ ಗೊತ್ತಾಗೋದು ಹೇಗೆ? ದಾಸಿಗೆ ಗೊತ್ತಾಗೋದು ಜಿತಕ್ರೋಧಂ, ನಮ್ಮ ರಾಮ ಸಿಟ್ಟೇ ಮಾಡೋದಿಲ್ಲ ಅಂತ. ಬಾಲ್ಯದಿಂದ ಬೆಳೆಸಿದವಳು ಅವಳು, ಧಾತ್ರಿ ಜೊತೆಗಿದ್ದವಳು. ಅವಳಿಗೆ ಗೊತ್ತು ರಾಮನಲ್ಲಿ ಹಠಮಾರಿತನ ಇಲ್ಲ, ಸಿಟ್ಟಿಲ್ಲ, ಕ್ರೋಧವನ್ನು ಗೆದ್ದವನು ಅಂತ. ಆ ವಿಶೇಷಣವನ್ನು ಅವಳ ಬಾಯಲ್ಲಿ ಹೇಳಿಸ್ತಾರೆ ವಾಲ್ಮೀಕಿಗಳು. ಅಂದರೆ ಹಾಗೆ ಗುಣೋತ್ಕೀರ್ತನ ಎಂಬುದು ಎಷ್ಟು ಸಹಜವಾಗಿತ್ತು ಅಯೋಧ್ಯೆ ಪರಿವಾರದಲ್ಲಿ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆಯಾಗತ್ತೆ. ಧಾತ್ರ್ಯಾಸ್ತು ವಚನಂ ಶ್ರುತ್ವಾ ಕುಬ್ಜಾ ಕ್ಷಿಪ್ರಮರ್ಷಿತ ಕೈಲಾಸ ಶಿಖರಾಕಾರಾತ್ ಪ್ರಾಸಾದಾದವರೋಹತ. ಛೇ, ಎತ್ತರವಾದ ಮಹಡಿ ಏನಿದ್ದಾಳೆ, ಕೈಲಾಸದಂತೆ ಇರುವ ಮಹಡಿ, ಆ ಕೈಲಾಸ ಶಿಖರದಂತೆ ಇರುವಂತಹ ಮಹಡಿಯಿಂದ ಇಳಿದುಬಿಟ್ಲು. ಹೇಗೆ ಅಂದರೆ ಅಮರ್ಷಿತ, ಸಹಿಸೋಕ್ಕೆ ಆಗಲಿಲ್ಲ ಅವಳಿಗೆ. ಇಂತಹ ಒಂದು ಶುಭ ಸಮಾಚಾರ, ಇಡೀ ಊರೇ ನಲಿದಾಡುವಂತಹ ಒಂದು ವೃತ್ತಾಂತ. ಅಮರ್ಷಿತ, ಸಹಿಸೋಕ್ಕೆ ಆಗಲಿಲ್ಲ. ಕ್ಷಿಪ್ರಮರ್ಷಿತ, ವಾಲ್ಮೀಕಿಗಳು ಆ ಕ್ರಿಯಾವಿಶೇಷಣ ಸೇರಿಸೋದಕ್ಕೂ ಮರ್ತಿಲ್ಲ. ಕೇಳುವಾಗಲೇ ತಡ್ಕೊಳಕ್ಕಾಗಲಿಲ್ಲ ಅವಳಿಗೆ. ಅಯ್ಯೋ ಅಂತ ಕೈ ಹಿಸ್ಕೊಂಡ್ಬಿಟ್ಳು ಪಾಪ. ಕ್ಷಿಪ್ರಮರ್ಷಿತ, ಅಲ್ಲಿಂದ ದಡದಡ ಅಂತ ಹಿಡಿದುಕೊಂಡು ಬಂದು ಮುಂದಕ್ಕೆ ಬರ್ತಾ ಬರ್ತಾ ಕೈಲಾಸದಿಂದ ಇಳಿದು ಬಂದರು. ಅದನ್ನು ನಾವು ಗ್ರಹಿಸಬೇಕು. ಇಡೀ ಅಯೋಧ್ಯೆ ಮತ್ತು ರಾಮನನ್ನು ರಾಜನನ್ನಾಗಿಸುವ ಈ ಒಂದು ಪ್ರಕ್ರಿಯೆ, ಅದು ಕೈಲಾಸ. ಅದು ಕ ಅಂದರೆ ಸುಖ, ಅದರ ಲಾಸ. ನಿಜವಾಗಿ ಶಬ್ದಾರ್ಥವನ್ನು ಎಲ್ಲ ರೀತಿಯಲ್ಲೂ ನಾವು ಗಮನಿಸ್ಕೊಳ್ಬೋದು ಇಲ್ಲಿ. ಅಂತಹ ಕೈಲಾಸ ಆನಂದಮಯವಾದ ಶಿಖರದಿಂದ ದಡದಡ ಅಂತ ಕೆಳಗಿಳಿದು ಬಿಟ್ಟರು. ಯಾಕೆಂದರೆ ಅಮರ್ಷಿತ, ಕ್ಷಿಪ್ರಮರ್ಷಿತ. ಅಸಹನೆ ಇದ್ದುಬಿಟ್ರೆ, ಸಹನೆ ಇಲ್ಲದೇ ಇದ್ದವರಿಗೆ ಸಂತೋಷ ಪಡೋಕ್ಕೆ ಆಗೋಲ್ಲ. ಆದ್ದರಿಂದ ಅಲ್ಲಿಂದ ಇಳಿದು ಬಂದುಬಿಟ್ಟಳು ಅವಳು. ಸಾ ದಹ್ಯಮಾನ ಕೋಪೇನ ಮಂಥರ ಪಾಪದರ್ಶಿನಿ ಶಯಾನಾಮೇತ್ಯ ಕೈಕೇಯೀಂ ಇದಂ ವಚನಮಬ್ರವೀತ್. ಸಾ ದಹ್ಯಮಾನ ಕೋಪೇನ, ಕೋಪದಿಂದ ಉರಿತಾ ಇದ್ದಾಳೆ, ಮೈಯೆಲ್ಲ ಉರಿದು ಹೋಯ್ತವಳಿಗೆ. ಮಂಥರ ಪಾಪದರ್ಶಿನಿ, ಪಾಪವನ್ನೇ ಕಾಣುವವಳವಳು ಅಂತ. ಈ ಪಾಪದರ್ಶಿತ್ವ ಅನ್ನೋದು ಹಾಗೆ. ಯಾವ್ಯಾವುದು ಪುಣ್ಯಪ್ರದವೋ, ಯಾವುದು ಒಳ್ಳೆಯದೋ ಅಲ್ಲೆಲ್ಲ ಕೆಟ್ಟದ್ದನ್ನು ಕಾಣೋದು. ಇದನ್ನು ಮಂಥರಾ ಪ್ರವೃತ್ತಿ ಅಂತ ನಾವು ಹೇಳ್ತೇವೆ. ಯಾಕೆ ಅಂದರೆ ಈ ಕಾರಣಕ್ಕಾಗಿ. ಒಳ್ಳೆಯದು ಯಾವುದಿದೆಯೋ ಅದನ್ನೆಲ್ಲ ಕೆಟ್ಟದ್ದಾಗಿ ಭಾವಿಸೋದು, ಇದು ಪಾಪದರ್ಶಿತ್ವ ಅಂತ. ಅವ್ರಿಗೇನೋ ಅದು ಕೆಟ್ಟದಾಗೇ ಕಾಣುತ್ತೆ. ತುಂಬ ಬೆಳ್ಳಗಿದೆ ಅಲ್ವಾ ಬಟ್ಟೆ ಅಂತಂದರೆ, ನನಗೇನೋ ಹಾಗೆ ಕಾಣಿಸೋಲ್ಲಪ್ಪ, ಅದೇನೋ ಒಂದು ಸ್ವಲ್ಪ ನೀಲು ಬಣ್ಣವಾಗಿ ಕಾಣುತ್ತೆ ಅಂತ ಅನ್ನೋದು. ಆದರೆ ಪಾಪ ಅದು ಹೌದು, ಅವ್ರಿಗೆ ನೀಲುವಾಗೆ ಕಾಣುತ್ತೆ. ಅದು ಏನು ಮಾಡೋದು? ಬೆಳಗಿಲ್ಲ ಅಂತ ಹೇಳಲಿಲ್ಲ, ನನಗೆ ಹಾಗೆ ಕಾಣುತ್ತೆ ಅಂತ ಮೆಲ್ಲಗೆ ನೋಡಿ. ಅದೆಲ್ಲೊಂದು ಕಲೆ ಇದೆ ನೋಡಿದ್ರಾ? ಉಳಿದ ಶುಭ್ರತೆಯನ್ನು ಮರೆಮಾಚಿ ಯಾವುದೋ ಅಡಗಿದ ಒಂದು ಕಲೆಯನ್ನು ತೋರಿಸ್ಬಿಡೋದು. ಕಡೆಗೆ ನೋಡ್ರಿ, ಇಲ್ಲ ಅದು ಕಲೆ ಅಲ್ವಲ್ಲ, ಅದು ಕಸೂತಿ ಅಂತಂದರೆ, ಕಸೂತಿಯಾ ನನಗೆ ಕಲೆ ಅಂತ ಕಂಡೋಯ್ತು ಅಂತ ಅಂದ್ಬಿಡೋದು. ಇದು ಏನು ಅಂತಂದರೆ ಪಾಪದರ್ಶಿತ್ವ. ನೋಡಿ, ನಮ್ಮ ಮನಸ್ಸಿಗೆ ಸರಿಯಾದ ಸಂಸ್ಕಾರವನ್ನು ನಾವು ಕೊಡದೇ ಇದ್ದರೆ, ಒಂದು ಶೀಲ ಸುಭಗತಿಯನ್ನು ನಾವು ಕೊಡದೇ ಇದ್ದರೆ ಪಾಪದರ್ಶಿತ್ವ ಅನ್ನೋದು ಬಂದುಬಿಡುತ್ತೆ. ಈ ಪಾಪದರ್ಶಿತ್ವ ಎಷ್ಟು ಕೆಲಸ ಮಾಡುತ್ತೆ ಅಂದರೆ, ಮಹಾತ್ಮರನ್ನು ಮಹಾತ್ಮ ಅಂತ ನಮಗೆ ನಾವು ಒಪ್ಪಿಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ. ಒಬ್ಬ ಸತ್ಯವಂತನನ್ನು ಸತ್ಯವಂತ ಅಂತ ಸ್ವೀಕಾರ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡೋಲ್ಲ. ಏನು ರೀ, ಈ ಪ್ರಪಂಚದಲ್ಲಿ ಯಾರು ರೀ ಸತ್ಯವಂತರಾಗೋಕ್ಕೆ ಸಾಧ್ಯ? ಯಾವತ್ತಾರು ಒಂದು ದಿವಸ ಸುಳ್ಳು ಹೇಳಿಲ್ವ? ಅವರು ಹೇಳಿರ್ಬಹುದಲ್ಲ. ಸುಳ್ಳು ಹೇಳದೇ ಇರೋದಕ್ಕಾಗತ್ತಾ? ಸುಳ್ಳು ಹೇಳಿರ್ತಾರೆ ಅಂಥೇಳಿ. ಇದು ಪಾಪದರ್ಶಿತ್ವ. ಒಬ್ಬ ಪ್ರಾಮಾಣಿಕ ಅಂತಂದರೆ, ನೀವು ಎಷ್ಟೇ ಹೇಳಿ, ಯಾರೋ ಒಬ್ಬರಿಗಾದರೂ ಅವರು ಮೋಸ ಮಾಡಿರ್ತಾರೆ. ಅವರು ಯಾರು ಅಂತ ನಮಗೆ ಗೊತ್ತಾಗಿಲ್ಲ. ಹೀಗೆ ಯಾವ್ಯಾವುದು ಒಳ್ಳೆಯದಿದೆಯೋ ಅದನ್ನೆಲ್ಲ ಕೆಟ್ಟದ್ದಾಗಿ ಕಾಣುವ ಪಾಪದರ್ಶಿತ್ವ. ಈ ಪಾಪದರ್ಶಿತ್ವ ಮಂಥರೆಯೊಳಗೆ ಬಂತು.
ಆದರೆ ಪಾಪ ಕೈಕೇಯಿ ಮಲಗಿದಾಳೆ. ಶಯಾನಾಂ ಏತ್ಯ ಕೈಕೇಯೀಂ ಇದಂ ವಚನಮಬ್ರವೀತ್. ಇಡೀ ರಾಮನನ್ನು ರಾಜನನ್ನಾಗಿಸುವ ಈ ಪ್ರಕ್ರಿಯೆಗೆ ಕೈಕೇಯಿ ಮಲಗಿದವಳು. ಆ ವಿಷಯ ಅವಳಿಗೆ ಬಂದೇ ಇಲ್ಲ, ಗೊತ್ತೇ ಆಗಿಲ್ಲ. ಅವಳ ಅಂತರಂಗಕ್ಕೆ ತಟ್ಟಿಲ್ಲ, ಅದು ಮುಟ್ಟಿಲ್ಲ. ಯಾಕೆಂದರೆ ಅವರು ಮಲಗಿದ್ದಾಳೆ, ಅದು ಅಷ್ಟು ವಿಶ್ರಾಮವನ್ನು ಪಡ್ಕೊಳ್ತಾ ಇದ್ದಾಳೆ ಅವಳು. ಶಯಾನಾಂ ಅಂತಹ ಕೈಕೇಯಿಯನ್ನು ಎಚ್ಚರಿಸಿ ಜಾಗರಿಸಿ ಹೇಳ್ತಾಳೆ, ಉತ್ತಿಷ್ಠ ಮೂಢೆ ಕಿಂಶೇಷೆ ಭಯಂತ್ವಾಮಭಿವರ್ತತೆ. ಅಭೀತರಿಗೆ ಮಾತ್ರ ನಿದ್ದೆ ಬರೋದು. ಯಾರಿಗೆ ಹೆದರಿಕೆ ಇದೆಯೋ ಅವ್ರಿಗೆ ನಿದ್ದೆ ಬರೋಲ್ಲ. ವಸ್ತು ಒಡವೆ ಎಲ್ಲ ಇದೆ ಮನೆಯಲ್ಲಿ, ಹೊರಗಡೆ ಬಾಗಲಷ್ಟು ಭದ್ರವಾಗಿಲ್ಲ. ಒಂದು ಡೋರ್ ಲಾಕ್ ಹಾಕಿಸಿ ಅಂತ ಇವ್ರ ಹತ್ರ ಇಷ್ಟು ಸಾರಿ ಹೇಳಿದ್ದೇನೆ, ಹಾಕಲೇ ಇಲ್ಲ. ಡೋರ್ ಲಾಕ್ ಹಾಕೋವರೆಗೂ ಇವ್ರಿಗೆ ನಿದ್ದೆ ಬರೋದೇ ಇಲ್ಲ. ಯಾಕೆ ನಿದ್ದೆ ಮಾಡೋಲ್ಲ ಅಂತ ಕೇಳಿದ್ರೆ, ಡೋರ್ ಲಾಕ್ ಒಂದು ಮರ್ತಲ್ಲ ಅಂತ. ಏನು ಮಾಡೋದು ಅಂದರೆ ಭಯಶಂಕೆ, ಆ ಭಯ ಇರೋದರಿಂದ ನಿದ್ದೆ ಬರೋದಿಲ್ಲ. ಅದೇ ನಿರ್ಭೀತರಾದರೆ ಎಲ್ಲೂ ಮಲಗಿದ್ರೂ ನಿದ್ದೆ ಬಂದುಬಿಡುತ್ತೆ ಅವರಿಗೆ. ಆದ್ದರಿಂದ ನಿರ್ಭಯತ್ವ ಎಂಬುದು ನಿದ್ದೆಗೆ ಬೇಕಾದ ಒಂದು ಪೋಷಕ ಸಾಮಗ್ರಿ. ಇವಳಿಗೆ ಗೊತ್ತೇ ಆಗಿಲ್ಲ ಎಂತಹ ಭಯ ಆವರಿಸಿದೆ ಕೈಕೇಯಿಗೆ. ಉತ್ತಿಷ್ಠ ಮೂಢೆ ಕಿಂಶೇಷೆ ಭಯಂತ್ವಾಂ ಅಭಿವರ್ತತೆ. ನಿನ್ನನ್ನು ಸುತ್ತುವರೆದು ಬಿಟ್ಟಿದೆ ಭಯ, ನಿನಗೆ ಗೊತ್ತೇ ಇಲ್ಲ, ನೀನು ಮಲಗಿಬಿಟ್ಟಿದ್ದಿ. ಉಪಪ್ಲುತ ಅಘೌಘೇನ ಕಿಂ ಆತ್ಮಾನನ್ನ ಬುದ್ಧ್ಯಸೆ. ನಿನಗೆ ಏನೂ ಅರ್ಥವಾಗ್ತಾ ಇಲ್ಲ, ಆ ಪಾಪಗಳು ನಿನ್ನನ್ನು ಆಕ್ರಮಿಸ್ತಾ ಇವೆ, ನೀನು ಎಚ್ಚರಗೊಳ್ಳು. ಒಂದರ್ಥದಲ್ಲಿ ಮಂಥರೆ ಸತ್ಯವನ್ನು ಹೇಳ್ತಾ ಇದ್ದಾಳೆ. ಯಾಕೆಂದರೆ ಭಯ ಅವಳನ್ನು ಸುತ್ತುವರಿದಿದೆ, ಅಂದರೆ ಮಂಥರೆಯೇ ಅವಳನ್ನು ಸುತ್ತುವರಿತಾ ಇದ್ದಾಳೆ. ನಿಜವಾದ ಭಯ ಮಂಥರೆ, ನಿಜವಾದ ಪಾಪ ಮಂಥರೆ. ಅವಳು ಇವಳನ್ನು ಆಕ್ರಮಿಸಿಕೊಡ್ತಾ ಇದ್ದಾಳೆ, ಗೊತ್ತಿಲ್ಲ. ಅದಕ್ಕೆ ಬೆನ್ನು ಹಾಕಿ ಮುಖವನ್ನು ತಿರುಗಿಸಿ ಕೈಕೇಯಿ ನಿದ್ದೆ ಮಾಡಿಬಿಟ್ಟಿದ್ದಾಳೆ. ಇಲ್ಲಿ ಕುವೆಂಪುರವರ ರಾಮಾಯಣ ದರ್ಶನದಿಂದ ಕೆಲವು ವಾಕ್ಯಗಳನ್ನು ಓದಬೇಕು ಅಂತ ನನಗನ್ನಿಸುತ್ತೆ. ಅವರು ವಾಲ್ಮೀಕಿಗಳ ಹೃದಯವನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಮತ್ತು ವಾಲ್ಮೀಕಿಗಳು ಎಲ್ಲೆಲ್ಲಿ ಸೂಕ್ಷ್ಮವಾಗಿ ಸೂಚನೆಯನ್ನು ಕೊಡ್ತಾರೋ ಅದನ್ನೆಲ್ಲ ಗ್ರಹಿಸಿ ಎಷ್ಟು ಅಪೂರ್ವವಾಗಿ ಅದನ್ನು ಒಂದು ಕವರಿಸಿದ್ದಾರೆ ಅಂತಂದರೆ ಬಹಳ ರೋಮಾಂಚಕವಾಗಿದೆ. ಹೃದಯ ಒಡೆದಂತೆ ತತ್ತರಿಸಿ ಮಂಥರೆ ಕೂಡೆ ನಡೆದೋಡಿದಳ್ ಕೈಕೆಯ ಅರಮನೆಗೆ. ಏದುತಿರೆ ಸೇದೆಯಿಂದುದ್ವೇಗದಿಂ ಚೀರಿದಳ್ ದೀರ್ಘಮುಷ್ಣಂಚ ನಿಶ್ವಸ್ಯ. ಅದನ್ನು ಹಾಗೆ ಗ್ರಹಿಸಿ. ಏದುತಿರೆ ಸೇದೆಯಿಂದುದ್ವೇಗದಿಂ ಚೀರಿದಳ್. ಓ ಕೈಕೆ ಮತಿಗೇಡಿ ನಿರ್ಭಾಗ್ಯೆ, ಇನ್ನುಮೇನೀ ನಿದ್ದೆ ನಿನಗೆ, ಇನ್ನುಮೇನೀ ನಿದ್ದೆ ನಿನಗೆ. ಮೇರೇಳ್ ಏಳ್ ಕೆಡೆದು ಬಿದ್ದಿದೆ ನಿನ್ನ ಸಿರಿಗುಡಿಯ ಗೋಪುರಂ. ಹೊಂಗನಸು ಹುಡಿಯಾಯಿತು, ಬಯಲ ಸೇರ್ದುದು ಬಹುದಿನದ ಬಯಕೆ. ಕೆಟ್ಟೆ ನೀಂ ಕೆಟ್ಟೆ ನಾಂ, ಹಾ ಭರತ ಭರತ ಹಾ ಎಲ್ಲಿಹೈ, ಎಲ್ಲಿಹೆಯೋ ಇಂದು ಬಾ ಬೇಗ ಬಾ ಎಂದಳುತೆ ಕಿರಿರಾಡಿ ಬಡಿಸಾರುವ ಮುನ್ನಮೆ. ಹೊಸಲಿನ ಎಡೆಯಲ್ಲಿ ದೊಪ್ಪೆಂದು ಸೈಗೆಡೆದುರುಡಿದಳ್ ಪೇಳುವುದೇಂ ಬಡಿಗೆ ಹೊಯ್ದಂತೆ. ಅದನ್ನು ಹೇಳೋದಕ್ಕೆ ಬರ್ತಾ ಇದ್ದಾಳೆ ನೋಡಿ. ಕುವೆಂಪುರವರ ದರ್ಶನ ಇಲ್ಲಿದೆ. ಆ ಹೊಸ್ತಿನಲ್ಲಿ ಎಡವಿ ಬಿದ್ದುಬಿಟ್ಟಳು ಇವಳು. ಅಷ್ಟು ಅಸ್ತವ್ಯಸ್ತವಾಗಿದೆ ಉದ್ವೇಗ. ರಾಮನಲ್ಲಿ ನಾವು ಅನುದ್ವಿಗ್ನತೆಯನ್ನು ಗಮನಿಸಿದೆವು, ಉದ್ವೇಗರಾಹಿತ್ಯ. ಎಂತಹ ಸಂಭ್ರಮ ಬಂದಾಗಲೂ ಅವನು ಉದ್ವಿಗ್ನ ಆಗಲಿಲ್ಲ. ಇವಳಿಗೆ ಅಂತಹ ಉದ್ವೇಗ ಹುಟ್ಟಿದೆ. ಬಂದು ಹೊಸ್ತಲು ದಾಟುವಾಗಲೇ ಎಡವಿ ಬಿದ್ದುಬಿಟ್ರು. ಹೇಗೆ ಅಂದರೆ ಬಡಿಗೆ ಪೈದಂತೆ, ಒಂದು ಬಡಿಗೆಯನ್ನು ಎಸೆದ ಹಾಗೆ ಬಂದು ಬಿದ್ದುಬಿಟ್ರು. ನೆಗಹಿದಳು ಮಾಂಡವಿ ಎತ್ತೆ ಭರತ ಧಾತ್ರಿಯನೊಡನೆ ಶಿಶಿರೋಪಚಾರ ಮಾಡಿದಳು. ಮಾಂಡವಿ ಅತ್ತೆ ಭರತ ಧಾತ್ರಿಯನೊಡನೆ ಶಿಶಿರೋಪಚಾರಮಂ ಮಾಡಿದಳು. ಕಣ್ಣು ತೆರೆಯುತ ಎಡಚರುತೆ ಕನಿಕರದ ನೋಟಮಂ ಬೀರಿ ಮಂಥರೆ ತನ್ನ ರಾಣಿಯಂ ಬಿಗಿದಪ್ಪಿದಳು ಬಿಕ್ಕಿ ಬಿಕ್ಕಳುತು. ಹೇಳವ್ವ ಈಗ ಕೈಕೈಗೆ ಗಾಬರಿ ಆಗಿಬಿಡುತ್ತೆ. ಇವರು ಈ ರೀತಿ ಒಬ್ಬೆ ಹೊಡ್ಕೊಂಡು ಓಡಿ ಬರುವಾಗ ಹೊಸರಲ್ಲಿ ಎಡೆಗೆ ಬೀಳ್ತಾಳೆ. ಎದ್ದು ಎಬ್ಬಿಸಿ ಅವಳಿಗೆ ಉಪಚಾರ ಮಾಡುವಾಗ ಕಣ್ಣು ಮುಚ್ಚಿಕೊಳ್ತಾಳೆ. ಏದುಸಿರನ್ನು ಬಿಡ್ತಾ ಇದ್ದಾಳೆ. ಇದು ಯಾಕೆ ಹೀಗಾಯಿತು ಅಂತ ಕೇಳಬೇಕಲ್ಲ. ಭರತನನ್ನು ನೆನಪು ಮಾಡಿಕೊಡ್ತಾ ಇದ್ದಾಳೆ. ಹೇಳವ್ವ ಏನಾದುದೇನೆ ಕೈಕೆ, ಭರತ ಭರತೆಂದೆಂದು ಗದ್ಗದಿಸಿ ನುಡಿಯಲಾರದೆ ಮುದುಕಿ ಕೆಮ್ಮನಿರೇ. ಮಗನಿಗೇನಾದುದು
ಅಳಿದಿಹನು ಉಳಿದಿಹನು ಎಂಬುವ ಶಂಕೆಯಂ ಕುದಿಯುತ ಅಳತೊಡಗಿದಳು. ಭರತನ ಬಗ್ಗೆ ಹೇಳಿದೆ, ಏನು ಮಗನಿಗೆ ಏನಾಯಿತು? ಯಾಕೆಂದ್ರೆ ದೂರ ಬೇರೆ ಇದ್ದಾನೆ, ಏನು ಸಮಾಚಾರ ಬಂತು? ಅವನು ಬದುಕಿದಾನೋ ಸತ್ತು ಹೋದ್ನೋ, ಏನಾಯಿತು ಇದು ಅಂತಲೇ ಗೊತ್ತಾಗಲಿಲ್ಲ. ಅಂತಹ ಗಾಬರಿ ಎಂಬುವ ಆಶಂಕೆಯಂ ಕುದಿಯುತ ಅಳತೊಡಗಿದಳು ದಶರಥನ ರಾಣಿ. ನುಡಿಯಂ ತೊಡಗಿದಳು ಗೂನಿ, ಬೇಸಿಗೆಯ ಹೊಳೆಯಾದುದವು ಕೈಕೆ ನಿನ್ನ ಸಿರಿಯುಂ ನಿನ್ನ ಸೌಂದರ್ಯದಂತೆ. ಬೇಸಿಗೆಯ ಹೊಳೆ ಆಗೋಯ್ತು, ಅಷ್ಟು ಕೃಶ ಆಗೋಯಿತು. ಬಂಡ ನಿಂಟಿದ ಬಳಿಕಮ ಬಂಡುಣಿಗೆ ಹೂವಿನ ಗೊಡವೆ ಏಕೆ ಅಂತೆ ಒಲ್ ದಶರಥಗೆ ನೀನಾದೆಯವು ಮಗಳೇ, ಪೇಳ್ವೆನಿದೋ ದುರ್ವಾರ್ತೆಯಂ ಪಾಪದರ್ಶಿತ್ವ ಕೇಳುವುದಟು ದಿನಗಿಹುದೇ. ಅಯ್ಯೋ ವಂಚಕರ ಸಂಚಿನಿಂದೆಮ್ಮ ಭರತಂಗಿ ನೆಲಂ ಪಡುವಾಯ್ತೆ. ನಾವಿರುವರಿರ್ದುಮೇಂ ಪೇಳ್ ಮುಗ್ಧೆ ಸನ್ನಿಹಿತ ಮಾದಿ ವಿಪತ್ತ ನರಿತುಂ ಬರಿದೆ ಕುಳಿತಿಗರೆ ಮತಿಯಿರ್ಪ ಮಂದಿ. ನಿನಗರಿಯದೆಯೇ ಮಸೆದಿಹರು ನಿನ್ನ ಕೊರಳಂಕೊಯ್ವ ಕತ್ತಿಯಂ. ನಿನ್ನ ದುಃಖವೇ ದುಃಖಮೆನಗೆ ಸುಖಮೇ ಸುಖಂ ಪೆರತಿಹುದೆ ಪೇಳಕ್ಕ. ದಶರಥ ಪ್ರೇಮಮಂ ಭಾಗ್ಯ ಕಡೆಯಿಲ್ಲೆಂತು ತಿಳಿದ ನೀನು ಅಲ್ಪಮತಿ. ನೋಡಿ, ಒಂದು ಚಾಡಿ ಹೇಳುವವರು ಆದರೂ ಎಂಥ ಸಾಹಿತ್ಯವನ್ನು ಬಳಸ್ಕೊಳ್ಬಹುದು ಎನ್ನುವುದಕ್ಕೆ. ಕ್ಷತ್ರಿಯ ಕುಲವರೇಣ್ಯನ ದಶರಥಂ ಕ್ರೌರ್ಯದಲ್ಲಿ ರಾಕ್ಷಸರ ಮೀರ್ದುದವು ಕ್ಷತ್ರಿಯ ಕುಲಂ. ರಾಕ್ಷಸರನ್ನು ಮೀರ್ಬಿಟ್ಟಿದ್ದಾರೆ ಕ್ಷತ್ರಿಯರು, ಅಷ್ಟು ಕ್ರೌರ್ಯ. ಯಾಕೆ? ರಾಕ್ಷಸರಿಗಾದರೆ ಕೋರೆ ದಾಡೆ, ಕೆಕ್ಕರಿಸಿದ ಕಣ್ಣುಗಳು, ಮೇಲಕ್ಕೆ ಜಡೆಗಟ್ಟಿದ ಕೂದಲು, ಕಣ್ಣೆಲ್ಲ ಕೆಂಪಾಗಿರುತ್ತೆ, ಕೈಯಲ್ಲಿ ಕತ್ತಿ ಉಗುರು ಎಲ್ಲ ಇಟ್ಟುಕೊಂಡು ಬಂದು ಇವರು ನಮಗೆ ಅಪಾಯ ಮಾಡ್ತಾರೆ ಅಂತ ಗೊತ್ತಾಗ್ಬಿಡತ್ತೆ. ಕ್ಷತ್ರಿಯರು ಹಾಗಲ್ಲ, ನೋಡೋದಕ್ಕೆ ಬಹಳ ಚೆನ್ನಾಗಿರ್ತಾರೆ. ಆದರೆ ಕ್ರೌರ್ಯದಲ್ಲಿ ರಾಕ್ಷಸರ ಮಿರ್ದುದವು ಕ್ಷತ್ರಿಯ ಕುಲಂ. ಕ್ಷತ್ರಿಯ ಕುಲವರೇಣ್ಯನ ದಶರಥಂ ಸವಿ ನುಡಿಯ ಕಳ್ಳಿ ಇಂಟಿ ಮರಳು ಓದೆಯಮ್ಮ ನೀನಾತಂಗೆ. ಹೀಗೆ ಮಂಥರೆ ಮೆಲ್ಲಗೆ ಈ ಕೈಕೆಯ ಮನಸ್ಸನ್ನು ಒಡೆಯೋದಕ್ಕೆ ಆರಂಭ ಮಾಡ್ತಾಳೆ. ಭೇದಯಾಮಾಸ, ವಾಲ್ಮೀಕಿಗಳ ಮಾತು ಬಹಳ ಚೆನ್ನಾಗಿದೆ. ಭೇದನ ಮಾಡೋದು, ಮನಸ್ಸನ್ನು ಒಡೆಯುವ ಪ್ರಯತ್ನವನ್ನು ಮಾಡೋದು, ಅದಕ್ಕೆ ಅವಳು ತೊಡಗ್ತಾಳೆ. ಆದರೆ ಕೈಕೆಯ ಪ್ರತಿಕ್ರಿಯೆ, ಪ್ರಥಮ ಪ್ರತಿಕ್ರಿಯೆ ಎಷ್ಟು ಚೆನ್ನಾಗಿದೆ ಅದನ್ನು ನಾವು ಇಲ್ಲಿ ಗಮನಿಸಬೇಕು. ಮಂಥರಾಯಾಃ ವಚಶ್ರುತ್ವಾ ಶಯನಾತ್ ಸಾ ಶುಭಾನನ ಉತ್ತಸ್ಥೌ ಹರ್ಷಸಂಪೂರ್ಣ ಚಂದ್ರಲೇಖೇವ ಶಾರದೀ. ಈ ಶರದೃತುವಿನ ಚಂದ್ರಲೇಖೆ ಹಾಗೆ, ಬೆಳದಿಂಗಳ ಹಾಗೆ ಮಂಥರಾಯಾಃ ವಚಶ್ರುತ್ವ, ಮಂಥರೆಯ ಮಾತನ್ನು ಕೇಳಿದಳು ಶುಭಾನನ. ಎಂಥ ಶುಭ ಸಮಾಚಾರ ಇದು ಅಂತ ಹೇಳಿ ಶುಭಾನನ, ಅವರ ಮುಖವೇ ನಿಜವಾದ ಶುಭವನ್ನು ಕೊಡುವಂಥ ಮುಖ ಅದು. ಶಯನಾತ್ಸ ಉತ್ತಸ್ಥೌ, ಹಾಸಿಗೆಯಿಂದ ಮೇಲಕ್ಕೆ ಎದ್ದಳು. ಹೇಗೆ ಹರ್ಷ ತುಂಬ ಹೋಯ್ತು ಅವಳಿಗೆ. ಹರ್ಷ ಸಂಪೂರ್ಣ ಚಂದ್ರಲೇಖೇವ ಶಾರದಿ. ಅತೀವ ಸಾತು ಸಂಹೃಷ್ಟ ಕೈಕೇಯಿ ವಿಸ್ಮಯಾನ್ವಿತ ಏಕಮಾಭರಣಂ ತಸ್ಯೈ ಕುಬ್ಜಾಯೈ ಪ್ರದದೌ ಶುಭಂ. ಬಹಳ ಸಂತೋಷ ಸಮಾಚಾರ. ತಕ್ಷಣ ಕೊರಳಲ್ಲಿ ಸಿಕ್ಕಿದ ಒಂದು ಆಭರಣ ತೆಗೆದಳು ಅವಳಿಗೆ. ಏಕಮಾಭರಣಂ ತಸ್ಯೈ ಕುಬ್ಜಾಯೈ ಪ್ರದದೌ ಶುಭಂ. ಎಂತಹ ಆಶ್ಚರ್ಯಕರವಾದ, ಎಂತಹ ಶುಭಪ್ರದವಾದಂತಹ, ಎಷ್ಟು ಸಂತೋಷವನ್ನು ಕೊಡುವ ಸಮಾಚಾರ ಹೇಳ್ತಾ ಇದ್ದಾಳಲ್ಲ. ಅವಳು ಬಂದು ಎಡವೆ ಬಿದ್ದಿದ್ದು, ಕೂಗಾಡಿದ್ದು, ಕಣ್ಣೀರು ಹಾಕಿದ್ದೆಲ್ಲ ಮರ್ತೇ ಹೋಯ್ತು ಇವಳಿಗೆ. ರಾಮ ರಾಜ ಆಗ್ತಾನೆ ಅಂದ ತಕ್ಷಣ ಅಷ್ಟು ಸಂತೋಷವನ್ನು ಕೊಟ್ಟುಬಿಡ್ತದೆ. ಹಾಗಾಗಿ ಅವಳು ತನ್ನ ಒಂದು ಆಭರಣವನ್ನು ಅವಳಿಗೆ ಕೊಟ್ಟುಬಿಡ್ತಾಳೆ. ದತ್ವಾ ತ್ವಾಭರಣಂ ತಸ್ಯೈ ಕುಬ್ಜಾಯೈ ಪ್ರಮದೋತ್ತಮ ಕೈಕೇಯಿ ಮಂಥರಾನ್ ದೃಷ್ಟ್ವಾ ಪುನರೇವಾಬ್ರವೀದಿದಂ ಇದಂತು ಮಂಥರೇ ಮಹ್ಯಂ ಆಖ್ಯಾಸಿ ಪರಮಂ ಪ್ರಿಯಂ ಏತನ್ಮೇ ಪ್ರಿಯಮಾಖ್ಯಾತಂ ಭೂಯಃ ಕಿಂವಾ ಕರೋಮಿ ತೇ. ಇದಂತು ಮಂಥರೇ ಮಹ್ಯಂ ಆಖ್ಯಾಸಿ ಪರಮಂ ಪ್ರಿಯಂ. ಇದಕ್ಕಿಂತ ಪ್ರಿಯವಾದ ಸಮಾಚಾರ ಬೇರೆ ಇಲ್ಲ. ರಾಮ ರಾಜ ಆಗ್ತಾನೆ, ರಾಮನಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದಕ್ಕಿಂತ ಒಳ್ಳೆಯ ಸಮಾಚಾರ ಇರೋದಕ್ಕೆ ಸಾಧ್ಯವಾ? ನೀನು ಇದನ್ನು ಹೇಳಿಬಿಟ್ಟಿದ್ದೀನಿ, ನಿನಗೇನು ಒಳ್ಳೆಯದನ್ನು ನಾನು ಮಾಡಲಿ ಹೇಳು. ನಿನಗೆ ಹೇಗೆ, ನಾನು ಏನನ್ನು ಕೊಟ್ಟರೆ ಸಂತೋಷ ಆಗತ್ತೆ, ನಾನು ಯಾವ ರೀತಿ ನಡ್ಕೊಂಡ್ರೆ ಸಂತೋಷ ಆಗತ್ತೆ ಹೇಳುತ್ತಾ ಒತ್ತಾಯಿಸ್ತಾಳೆ. ರಾಮೇವಾ ಭರತೇವಾಹಂ ವಿಶೇಷನ್ನೋಪಲಕ್ಷಯೇ ತಸ್ಮಾತ್ ತುಷ್ಟಾಸ್ಮಿ ಯದ್ರಾಜ ರಾಮಂ ರಾಜ್ಯೇಭಿಷೇಕ್ಷ್ಯತಿ.
ರಾಮೇವಾ ಭರತೇವ ಅಹಂ ವಿಶೇಷನ್ ನೋಪಲಕ್ಷಯೇ. ರಾಮ ಆದರೇನು, ಭರತ ಆದರೇನು, ಇಬ್ಬರೂ ನನ್ನ ಮಕ್ಕಳೇ. ಅವರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವನ್ನು, ವೈಪರೀತ್ಯವನ್ನು ನಾನೇನೂ ಕಾಣ್ತಾ ಇಲ್ಲ. ಮುಂದಕ್ಕೆ ಅವಳೇ ಹೇಳ್ತಾಳೆ, ರಾಮನ ಗುಣವನ್ನು ವರ್ಣನೆ ಮಾಡುವಾಗ, ಭರತನಿಗಿಂತ ಹೆಚ್ಚು ನನ್ನನ್ನು ಅನುಸರಣೆ ಮಾಡುವನು ರಾಮ. ಯಾಕೆ ನನಗೇನೇ ಸಹಾಯಕ್ಕೆ ಬೇಕಾದರೂ ನಾನು ರಾಮನ ಕರಿತೇನೆ ಹೊರತು ಭರತನ ಕರೆಯೋದೇ ಇಲ್ಲ. ಅವನಿಗೆ ಪಟ್ಟಾಭಿಷೇಕ ಆಗತ್ತೆ ಅಂದರೆ ನನಗೆ ಸಂತೋಷ ಆಗೋಲ್ವಾ ಅಂತ ಕೇಳ್ತಾಳೆ. ನಮೇ ಪರಂಕಿಂಚಿದಿತೋ ವರಂ ಪುನಃ ಪ್ರಿಯಂ ಪ್ರಿಯಾರ್ಹೇ ಸುವಚಂ ವಚೋಮೃತಂ ತಥಾಹ್ಯವೋಚಸ್ತ್ವಮತಃ ಪ್ರಿಯೋತ್ತರಂ ವರಂ ಪರಂತೆ ಪ್ರದದಾಮಿ ತಂ ವೃಣು. ಇಲ್ಲಿ ಒಂದು ಧ್ವನಿ, ಅದನ್ನು ಗ್ರಹಿಸಬೇಕು. ಈ ವರ ಎಂಬಂತಹ ಒಂದು ವರಪ್ರದಾನ ಎಂಬಂಥ ಒಂದು ಪ್ರಸಂಗ, ಆ ಘಟನೆ ಅಥವಾ ಒಂದು ವಸ್ತುವನ್ನು ಕವಿ ಎಷ್ಟು ಚೆನ್ನಾಗಿ ಇಡ್ತಾ ಇದ್ದಾನೆ ಅಂತಂದರೆ, ನಮೇ ಪರಂಕಿಂಚಿದಿತೋ ವರಂ ಪುನಃ, ರಾಮ ರಾಜ ಆಗುತ್ತಾನೆ ಎನ್ನುವುದಕ್ಕಿಂತ ವಿಶೇಷವಾದ ವರ ನನಗೆ ಯಾವುದೂ ಇಲ್ಲ ಅಂತ ಹೇಳ್ತಾಳೆ. ಮುಂದೆ ಇದೇ ಕೈಕೇಯಿ ರಾಮನ ರಾಜ್ಯ ತಪ್ಪಿಸುವ ವರವನ್ನು ಒಂದು ಕೇಳೋದಕ್ಕೆ ಸಿದ್ಧ ಆಗ್ತಾಳೆ. ನಾವು ಅದು ಗ್ರಹಿಸಬೇಕು. ನಮೇ ಪರಂಕಿಂಚಿದಿತೋ ವರಂ ಪುನಃ, ಇದಕ್ಕಿಂತ ಶ್ರೇಷ್ಠವಾದಂತಹ ವರ ಎಂಬುದು ನನಗೆ ಇಲ್ಲವೇ ಇಲ್ಲ. ಪ್ರಿಯಂ ಪ್ರಿಯಾರ್ಹೇ ಸುವಚಂ ವಚೋಮೃತಂ, ಇದಕ್ಕಿಂತ ಪ್ರಿಯವಾದಂತಹ ಅಮೃತ ಸದೃಶವಾದ ಮತ್ತೊಂದು ಮಾತಿಲ್ಲ. ಇದೇ ಅಂಥ ಮಾತು. ತಥಾಹ್ಯವೋಚಸ್ತ್ವ ಮತಃ ಪ್ರಿಯೋತ್ತರಂ, ನೀನು ಅದನ್ನೇ ಬಂದು ನನ್ನ ಹತ್ರ ಹೇಳ್ತಾ ಇದೆಯಲ್ಲ, ವರಂ ಪರಂತೆ ಪ್ರದದಾಮಿ ತಂ ವೃಣು, ಆದ್ದರಿಂದ ನಿನಗೆ ನಾನೊಂದು ವರ ಕೊಡ್ತೇನೆ. ವರಂ ಪರಂ, ಶ್ರೇಷ್ಠವಾದಂತಹ ವರವನ್ನು ತೇ ಪ್ರದದಾಮಿ ತಂ ವೃಣು, ನಿನಗೆ ನಾನು ಕೊಡ್ತಾ ಇದ್ದೇನೆ, ಅದನ್ನು ಯಾಚನೆ ಮಾಡು, ನಿನಗೇನು ವರ ಕೊಡಲಿ ಅದು. ಅಂದರೆ ಒಬ್ಬ ಮನುಷ್ಯ ವರಪ್ರದಾನ ಮಾಡುವಷ್ಟು ದಿವ್ಯ ಆಗುತ್ತಾನೆ, ನಾವು ಗ್ರಹಿಸಬೇಕು. ದಶರಥನಿಗೆ ಬಹಳ ಸಮಾಧಾನ ಆದಾಗ, ನಿನಗೆ ನಾನು 2 ವರ ಕೊಡ್ತೇನೆ, ಕೇಳಿ ತಗೋ ಅಂತ ಹೇಳೋದು. ಅದು ದಿವ್ಯ ಭಾವ. ಅದು ವರ ಅಂದರೆ ವ್ರಿಯತೆ ಇತಿ ವರಂ, ಏನು ಅಪೇಕ್ಷೆ ಪಡ್ತಾರೋ ಅದನ್ನು ಸಲ್ಲಿಸೋದು. ಪುರಾಣಗಳಲ್ಲಿ ನಾವು ಗಮನಿಸ್ತೇವೆ. ಹಾಗೆ ವರ ಕೊಡ್ತೇನೆ ಅಂತಂದಾಗ ನಿನ್ನ ಪ್ರಾಣವನ್ನೇ ಕೊಡುವಂತ ಒಬ್ಬ ಕೇಳಿದ, ಪ್ರಾಣವನ್ನೇ ಕೊಟ್ಟ ಅಂಥ, ಅಂದರೆ ಪ್ರಾಣವನ್ನು ಕೇಳಿದರೂ ಕೊಡಬಹುದು ಅಂತ. ಆದ್ದರಿಂದ ಈಗ ಕೈಕೇಯಿಯಲ್ಲಿ ಒಂದು ಧರ್ಮಭಾವ ಹೇಗೆ ಜಾಗೃತವಾಗಿದೆ ಅನ್ನೋದನ್ನು ನಾವು ಗ್ರಹಿಸಬೇಕು. ಇದಕ್ಕಿಂತ ಶ್ರೇಷ್ಠವಾದ ಇನ್ನೊಂದು ವರ ನನಗಿಲ್ಲ, ಅಂತಹ ಒಂದು ಇದಕ್ಕಿಂತ ಉತ್ತಮವಾದ ಅಮೃತ ಸದೃಶವಾದ ಮತ್ತೊಂದು ಮಾತಿಲ್ಲ. ಅದನ್ನು ಆ ಮಾತನ್ನು ಆಡ್ತಾ ಇದ್ದಿ, ಈ ಸಮಾಚಾರ ನೀನು ಕೊಟ್ಟಿದ್ದಿ ಅಂತ ಆದರೆ ನಾನೇ ನಿನಗೆ ವರ ಕೊಡ್ತೇನೆ. ಈಗ ರಾಮ ಮಾತೆ ಆಗಿಬಿಡ್ತಾಳೆ ಅವಳು. ಆದ್ದರಿಂದ ರಾಮ ಮಾತೆ ಆದ್ದರಿಂದ ನಾನೇ ನಿನಗೆ ವರವನ್ನು ಕೊಡ್ತೇನೆ, ವರವನ್ನು ಕೇಳು ಅಂತ ಹೇಳ್ತೇನೆ. ಆದರೆ ಪಾಪದರ್ಶಿತ್ವ, ಪಾಪದರ್ಶನ ಆದಂತಹ ಮಂಥರೆ ಏನು ವರ ಕೇಳೋಕ್ಕೆ ಸಾಧ್ಯ? ಆದ್ದರಿಂದ ದೈವ ಗುಟ್ಟಾಗಿ ಅವಳ ಹೃದಯದಲ್ಲಿದ್ದು ಆ ಉಪಜಾಪವನ್ನು ಮುಂದುವರಿಸುವ ಹಾಗೆ ಮಾಡುತ್ತೆ. ಈಗ ಅಕ್ಷರಶಃ ಮಂಥರೆ ಕೈಕೇಯಿಯ ಮನಸ್ಸನ್ನು ಒಡೆಯೋದಕ್ಕೆ ಆರಂಭ ಮಾಡ್ತಾಳೆ. ವಿವಿಧವಾಗಿ ಭರತನಿಗಾಗುವ ಅನ್ಯಾಯವನ್ನು, ಕೈಕೇಯಿಗೆ ಆಗುವ ಅನ್ಯಾಯವನ್ನು, ಅವರಿಗಾಗುವ ತೊಂದರೆಯನ್ನೆಲ್ಲ ವರ್ಣನೆ ಮಾಡ್ತಾಳೆ. ಹೆಚ್ಚೇಕೆ ಕುವೆಂಪುರವರ ವಾಕ್ಯವನ್ನೇ ಓದಬೇಕು. ಸುಳ್ಳನ್ನು ಸೇರಿಸಲು ಶುರು ಮಾಡ್ತಾಳೆ. ರಾಮ ಹಿರಿಮಗ ಅಂತ ಹೇಳಿದವರು ಯಾರು? ಅವರೆಲ್ಲ ಏನೇನೋ ಸಂಚು ಮಾಡಿದ್ದಾರೆ. ರಾಮನಿಗಿಂತ ಮುಂಚೆ ಹುಟ್ಟಿದವನು ಭರತ, ನನಗೆ ಗೊತ್ತು ಅಂತ ಹೇಳಿಸ್ತಾರೆ. ಅಂದರೆ ಒಂದು ವಿಷಯ ಸಾಧಿಸಬೇಕು ಅಂತ ಹಠ ಬಂದುಬಿಟ್ರೆ ಲೀಲಾಜಾಲವಾಗಿ ಸುಳ್ಳು ಹೇಳಿಬಿಡ್ತಾರೆ. ಮತ್ತು ಚಾಡಿ ಹೇಳುವವರು ಸುಳ್ಳು ಹೇಳದೇ ಇದ್ದರೆ ಚಾಡಿ ಆಗೋದು ಹೇಗೆ? ಅದು ಸತ್ಯವನ್ನು ಹೇಳಿದರೆ ಚಾಡಿ ಆಗತ್ತಾ? ಅದು ಸುಳ್ಳು ಹೇಳಬೇಕಾಗತ್ತೆ. ಆದ್ದರಿಂದ ಈ ಮಂಥರ ಸುಳ್ಳಿನ ಸುಳಿ ಅವಳು. ಒಂಥರ ಸುಳ್ಳಿನ ಸುಳಿ. ಆದರೆ ಅವಳ ನಡೆಗೆ, ಅವಳ ಗತಿಗೆ ಒಂದು ನ್ಯಾಯವನ್ನು ಕೊಡೋದಕ್ಕೋ ಅಥವಾ ಎಲ್ಲೋ ಒಂದು ಕಡೆಗೆ ಅವಳನ್ನು ಇನ್ನೊಂದು ದೃಷ್ಟಿಯಿಂದ ನೋಡೋಕ್ಕಾಗತ್ತೆಯೋ ಅನ್ನೋ ದೃಷ್ಟಿಯಿಂದ ಮಮತೆಯ ಸುಳಿ ಅಂತ ಹೇಳ್ತಾರೆ ಅವರು, ಕುವೆಂಪುರವರು. ಈ ಮಮತೆಯ ಸುಳಿ ಮಂಥರೆ ಅಂತ ಹೇಳ್ತಾರೆ. ಮಮತೆ ಇದೆ ಮಂಥರೆಯಲ್ಲಿ, ಆದರೆ ಅದು ಸುಳಿಯಾಗಿದೆ. ಈಗ ನೀರು, ನದಿ ಹರಿತಾ ಇರುತ್ತೆ, ನದಿಯಲ್ಲಿ ಸ್ನಾನ ಮಾಡಬೇಕು, ಎಲ್ಲರಿಗೂ ಸಂತೋಷ ಆಗುತ್ತೆ. ಈಜು ಬಂದವರಿಗಂತೂ ತುಂಬ ಹಿಗ್ಗು. ಒಳ್ಳೆ ಶುದ್ಧವಾದ ನೀರು ಹರಿತಾ ಇದ್ದರೆ ನಾವು ಬಸ್ನಲ್ಲಿ ಹೋಗ್ತಾ ಇದ್ದರೂ, ಅಯ್ಯೋ ಬಸ್ ನಿಲ್ಲಿಸಿದ್ರು 1 ನಿಮಿಷ ಸ್ನಾನ ಮಾಡ್ಬೋದಿತ್ತು, ಈಜಾಡ್ಬೋದಿತ್ತು ಅಂತ ಅನಿಸುತ್ತೆ. ಅದೇ ನೀರಿನಲ್ಲಿ ಸುಳಿ ಇದ್ದುಬಿಟ್ರೆ ಈಜಲಿಕ್ಕೆ ಹೋದವನನ್ನು ಮುಳುಗಿಸಿಬಿಡತ್ತೆ. ಆದ್ದರಿಂದ ಈ ಮಂಥರೆಯಲ್ಲೂ ಮಮತೆ ಇತ್ತು. ಕೈಕೇಯಿ ಬಗ್ಗೆ, ಭರತನ ಬಗ್ಗೆ ಒಂದು ವಿಚಿತ್ರವಾದ ಮಮತೆ ಇತ್ತು. ನನ್ನದು ಎಂಬ ಭಾವನೆ.
ಆದರೆ ಈ ಮಮತೆ ಎಂಬುದು ಒಂದು ಸುಳಿಯಾಗಿತ್ತು. ಹಾಗಾಗಿ ಆ ಸುಳಿಯಲ್ಲಿ ಕೈಕೆ, ಭರತ, ಆಮೇಲೆ ದಶರಥ ಎಲ್ಲ ಸಿಕ್ಕು ಸುಳಿದು ಹೊರಗೆ ಬರಲಾರದೆ ಎಲ್ಲ ಮುಳುಗಿ ಹೋಗ್ತಾರೆ. ಅದರಿಂದ ಮಮತೆಯ ಸುಳಿ ಮಂಥರ ಅಂತ ಅವರು ಅದನ್ನು ಆ ದಿಕ್ಕಿನಿಂದ ನೋಡೋದಕ್ಕೆ ಇಷ್ಟಪಡ್ತಾರೆ. ಆದರೆ ವಾಲ್ಮೀಕಿಗಳು ಮಾತ್ರ ಮಂಥರೆಯಲ್ಲಿ ಭೇದಕ ಪ್ರಜ್ಞೆ, ಆ ಒಡೆಯುವ ಮನಸ್ಸು, ಅದಕ್ಕೆ ಬೇಕಾದ ಜಾಣ್ಮೆ ಹೇಗಿತ್ತು ಅನ್ನೋದನ್ನು ಮುಂದಿನ ಅಧ್ಯಾಯದಲ್ಲಿ ಚಿತ್ರಿಸ್ತಾ ಇದ್ದಾರೆ.